ಈ ಒಂದು ಎಕ್ಸೆಲ್ ಶೀಟ್ ಅಲ್ಲಿ ಜಸ್ಟ್ ನಿಮ್ಮ ಜಾಯ್ನಿಂಗ್ ಡೇಟು, ನಿಮ್ ರಿಟೈರ್ಮೆಂಟ್ ಏಜು ಮತ್ತೆ ನಿಮ್ಮ ಬೇಸಿಕ್ ಪೇ ನ ಎಂಟರ್ ಮಾಡಿದ್ರೆ ಸಾಕು. ನೀವು NPS ಅಲ್ಲಿ ಎಷ್ಟು ನಿಮ್ಗೆ ಅಮೌಂಟ್ ಬರ್ತದೆ, ಲಂಸಮ್ ಅಮೌಂಟ್ ಎಷ್ಟು ಬರ್ತದೆ, ಮತ್ತೆ UPS ನಲ್ಲಿ ನಿಮ್ಗೆ ಎಷ್ಟು ಪೆನ್ಷನ್ ಬರ್ತೈತೆ ಅಂತ ಕ್ಲಿಯರ್ ಆಗಿ ಎರಡೂನು ನೀವು ಹೋಲಿಕೆ ಮಾಡಿ ನೋಡಿ ಡಿಸಿಷನ್ ಅನ್ನ ತೆಗೆದುಕೊಳ್ಬಹುದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ NPS ಮತ್ತೆ UPS ನ ಯಾವುದನ್ನ ಆಯ್ಕೆ ಮಾಡ್ಕೊಂಡ್ರೆ ನಾವು ಜಾಸ್ತಿ ಲಾಭವನ್ನ ಗಳಿಸಬಹುದಂತ ತಿಳ್ಕೊಳ್ಳೋಣ. ಯಾಕಂದ್ರೆ ಇದು ನಮ್ಮ ಭವಿಷ್ಯದ ಪ್ರಶ್ನೆಯಾಗಿದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಕನ್ಫ್ಯೂಸ್ ಆಗಿರುವಂತ ವಿಷಯ ಏನಂತಂದ್ರೆ ನಾವು NPS ಅನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಥವಾ UPS ಅನ್ನ ಆಯ್ಕೆ ಮಾಡ್ಕೊಳ್ಬೇಕು. ಯಾವುದನ್ನ ಆಯ್ಕೆ ಮಾಡ್ಕೊಂಡ್ರೆ ನಮ್ಮ ರಿಟೈರ್ಮೆಂಟ್ ನಲ್ಲಿ ಜಾಸ್ತಿಯ ಲಾಭವನ್ನ ನಾವು ಗಳಿಸಬಹುದು. ಯಾಕಂದ್ರೆ ಇವತ್ತಿನ ನಾವು ಹೂಡಿಕೆ ಮಾಡಿದ್ದು ನಮ್ಮ ರಿಟೈರ್ಮೆಂಟ್ ನ ಕಾಲದಲ್ಲಿ ನಮ್ಮ ಕೈ ಹಿಡಿಬೇಕು. ಆ ಒಂದು ಭವಿಷ್ಯದ ನಿರ್ಧಾರವನ್ನ ನಾವು ಇವತ್ತೇ ಕೈಗೊಳ್ಳಬೇಕಾಗಿದೆ ಸ್ನೇಹಿತರೆ. ಯಾಕಂದ್ರೆ ನಮ್ಮ ಒಂದು ತಪ್ಪು ನಿರ್ಧಾರದಿಂದ ನಮ್ಮ ರಿಟೈರ್ಮೆಂಟ್ ನ ಸಮಯದಲ್ಲಿ ಆಗಬಹುದಾದಂತ ಒಂದು ದೊಡ್ಡ ನಷ್ಟವನ್ನ ನಾವು ಇವತ್ತಿನ ಒಂದು ಸರಿಯಾದ ನಿರ್ಧಾರದಿಂದ ತಪ್ಪಿಸಬಹುದಾಗಿದೆ ಸ್ನೇಹಿತರೆ. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ NPS ಮತ್ತೆ UPS ನಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಂಡ್ರೆ ಜಾಸ್ತಿ ಲಾಭವನ್ನ ಗಳಿಸಬಹುದು, ಮತ್ತೆ ಯಾವ ರೀತಿಯ ಇದು ವರ್ಕ್ ಮಾಡ್ತದೆ, NPS ಯಾವ ರೀತಿ ವರ್ಕ್ ಮಾಡ್ತದೆ ಮತ್ತೆ UPS ಯಾವ ರೀತಿ ವರ್ಕ್ ಮಾಡ್ತದೆ, ಇದನ್ನು ಸರಿಯಾಗಿ ತಿಳ್ಕೊಳ್ಳೋಣ. ಮತ್ತೆ ನಮ್ಮ ಪೇಮೆಂಟ್ ನಲ್ಲಿ ಕಟ್ಟಾದಂತ ಅಮೌಂಟ್ ಯಾವ ರೀತಿಯ ಒಂದು ಲಾಭವನ್ನ ಗಳಿಸಿಕೊಡ್ತೈತೆ ಅಂತ ಹೇಳಿ ಒಂದು ಕ್ಯಾಲ್ಕುಲೇಟರ್ ನ ಮೂಲಕ ನಿಮಗೆ ಒಂದು NPS ಅಂದ್ರೆ ಏನು, UPS ಅಂದ್ರೆ ಏನು, ಎರಡರಲ್ಲಿ ಯಾವುದು ಜಾಸ್ತಿ ಲಾಭವನ್ನ ಕೊಡ್ತೈತೆ ಅಂತ ಹೇಳಿ ಒಂದು ಕ್ಯಾಲ್ಕುಲೇಟರ್ ನ ಮೂಲಕ ಒಂದು ಕ್ಯಾಲ್ಕುಲೇಟ್ ಮಾಡಿ ಉದಾಹರಣೆಯೊಂದಿಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಆದ್ರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ತುಂಬಾ ಇಂಪಾರ್ಟೆಂಟ್ ಅಂತ ಇನ್ಫಾರ್ಮೇಟಿವ್ ಆದಂತ ವಿಡಿಯೋ ಇರ್ತೈತಿ. ಆದ್ರಿಂದ ಸ್ನೇಹಿತರೆ ಎಲ್ಲರೂ ಲಾಸ್ಟ್ ವರೆಗೆ ನೋಡಿ. ಅದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಯಾರೆಲ್ಲ NPS UPS ಇನ್ನೂ ಆಯ್ಕೆ ಮಾಡ್ಕೊಂಡಿಲ್ಲೋ ಅವರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ NPS ಹೇಗೆ ವರ್ಕ್ ಆಗ್ತದೆ ಅಂತ ನೋಡೋಣ. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ನಮ್ಮ NPS ನಾವೆಲ್ಲರೂ NPS ನಲ್ಲಿ ಒಳಪಡ್ತೀವಿ. NPS ನಲ್ಲಿ ಒಳಪಟ್ಟಂತದ್ದು ಏನಂತಂದ್ರೆ ನೀವು ಇಲ್ಲಿ ನೋಡ್ಬೋದು. ನಿಮಗಾಗ್ಲೇ ಎಲ್ಲರೂ ಗೊತ್ತಿರುವ ಹಾಗೆ ನಮ್ಮ ಏನೊಂದು ಸ್ಯಾಲ್ರಿ ಬರ್ತೈತಲ್ಲ ಆ ಸ್ಯಾಲ್ರಿಯಲ್ಲಿ 10% ಅನ್ನ ಏನ್ ಮಾಡ್ತಂದ್ರೆ ಗೌರ್ಮೆಂಟ್ ಕಟ್ ಮಾಡ್ಕೊಡ್ತೈತೆ. ಅಂದ್ರೆ NPS ನ ಒಂದು ಏನ್ ಖಾತೆ ಇರ್ತೈತಲ್ಲ ಆ ಖಾತೆಯಲ್ಲಿ 10% ಅಮೌಂಟ್ ನಮ್ಮ ಸ್ಯಾಲ್ರಿಯಲ್ಲಿ ಕಟ್ ಆಗ್ತದೆ. ಇದು 10% ಏನನ್ನ ಒಳಗೊಂಡಿರ್ತದೆ, ನಮ್ಮ ಬೇಸಿಕ್ ಪೇ ಪ್ಲಸ್ DA ಇದನ್ನ ಒಳಗೊಂಡಂತೆ 10% ಕಟ್ ಆಗ್ತದೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತದೆ. ಅದರಂತೆ ಕೇಂದ್ರ ಸರ್ಕಾರ ಏನ್ ಮಾಡೈತೆ ಅಂದ್ರೆ 14% ಅನ್ನ ಕೇಂದ್ರ ಸರ್ಕಾರ ಕೊಡ್ತೈತಿ. ನಮ್ಮ ಏನಂದ್ರೆ 10% ಅನ್ನ ಕಟ್ ಮಾಡ್ಕೋತಾರೆ. ಅದೇ ರೀತಿ ಕೇಂದ್ರ ಸರ್ಕಾರ 14% ಅನ್ನ ಕೊಡ್ತಾರೆ. ಟೋಟಲ್ ಆಗಿ 8% ಆತ ಅಮೌಂಟ್ 24% ಅಮೌಂಟ್ ಆಯ್ತು. ನಮ್ಮದು 10%, ಕೇಂದ್ರ ಸರ್ಕಾರದ 14%, ಟೋಟಲ್ ಆಗಿ ಎಷ್ಟಾಯ್ತು 24% ಅಮೌಂಟ್ ಆಯ್ತು. 24% ಅಮೌಂಟ್ ಅನ್ನ ಏನಂದ್ರೆ ಒಂದು NPS ಏನೊಂದು ನಿಧಿ ಇರ್ತೈತಲ್ಲ ಆ ನಿಧಿಯಲ್ಲಿ ಹಾಕ್ತಾರೆ. ಆ ನಿಧಿ ಏನ್ ಮಾಡ್ತೈತೆ ನೆಕ್ಸ್ಟ್ ಅಂತಂದ್ರೆ ಇಲ್ಲಿ ನೋಡ್ಬೋದು. ಆ ನಿಧಿಯನ್ನ ಹೂಡಿಕೆ ಮಾಡ್ತೈತಿ ಸರ್ಕಾರ ಏನ್ ಮಾಡ್ತೈತಿ, ನಮ್ಮ 10% ಅಮೌಂಟ್ ಅನ್ನ ಕೇಂದ್ರ ಸರ್ಕಾರ ಹಾಕಿರುವಂತ ಟೋಟಲ್ 14% ಅನ್ನ ಟೋಟಲ್ ಆಗಿ ಒಟ್ಟು 24% ಏನಾಗಿರ್ತದಲ್ಲ ಅದನ್ನ ಸರ್ಕಾರ ಏನ್ ಮಾಡ್ತಂದ್ರ ಹೂಡಿಕೆ ಮಾಡ್ತತಿ ಅಥವಾ ಇನ್ವೆಸ್ಟ್ ಮಾಡ್ತತಿ. ಎಲ್ಲಿ ಮಾಡ್ತತಿ ಅಂತಕ್ಕಂಥದ್ದನ್ನು ಕ್ಲಿಯರ್ ಚಾರ್ಟ್ ಇದೆ. 50% ಅನ್ನ ಅಂದ್ರೆ ₹100 ಇತ್ತಂದ್ರೆ ಅದ್ರ 50% ಅನ್ನ ಏನ್ ಮಾಡ್ತಂದ್ರೆ ಇಕ್ವಿಟಿ ಶೇರ್ ಅಲ್ಲಿ ಹೂಡಿಕೆ ಮಾಡತಿ. ಇಕ್ವಿಟಿ ಶೇರ್ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬಹುದು, ಶೇರ್ ಮಾರ್ಕೆಟ್ ಅಂತ ನಾವ್ ಏನ್ ಕರಿತೀವಲ್ಲ, ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಲಾರ್ಜ್ ಕ್ಯಾಪ್ ಸ್ಕೀಮ್ ಗಳಲ್ಲಿ, ಸ್ಮಾಲ್ ಕ್ಯಾಪ್ ಸ್ಕೀಮ್ ಗಳಲ್ಲಿ, ಮೀಡಿಯಂ ಕ್ಯಾಪ್ ಸ್ಕೀಮ್ ಗಳಲ್ಲಿ ಏನ್ ಮಾಡ್ತಂದ್ರ 50% ಅನ್ನ ಹೂಡಿಕೆ ಮಾಡ್ತತಿ. ಇನ್ನ ಕೆಲವೊಂದು ಸೇಫ್ ಆದಂತವು ಕಾರ್ಪೊರೇಟ್ ಬಾಂಡ್ ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇವುಗಳನ್ನ 30% ಅನ್ನ ಹಾಕ್ತಾರೆ. ಇನ್ನು ಗೌರ್ಮೆಂಟ್ ಬಾಂಡ್ ಇದರಲ್ಲಿ 20% ಅನ್ನ ಹೂಡಿಕೆ ಮಾಡೋದ್ರ ಮೂಲಕ ನಮ್ಮ ಅಮೌಂಟ್ ಅನ್ನ ದುಡಿಲಿಕ್ಕೆ ಹಚ್ತಾರೆ. ಅಂದ್ರೆ ನಮ್ಮ ಏನು 24% ಅಮೌಂಟ್ ಸೇವ್ ಆಗಿರ್ತದಲ್ಲ ಆ 24% ಅಮೌಂಟ್ ಅನ್ನ ಸರ್ಕಾರ ಏನ್ ಮಾಡತ್ತಂದ್ರ ಈ ರೀತಿಯ ಹೂಡಿಕೆಗೆ ಒಳಪಡಿಸ್ತತಿ. ಎಲ್ಲಿವರೆಗೂ ನಮ್ಮ ರಿಟೈರ್ಮೆಂಟ್ ಆಗುವವರೆಗೆ ಆ ಏನಂದ್ರ ಅಮೌಂಟ್ ರಿಟೈರ್ಮೆಂಟ್ ಆಗುವವರೆಗೆ ಹೂಡಿಕೆ ಆಗ್ತಾ ಇರ್ತತಿ. ಇದಕ್ಕ 8% ಬಡ್ಡಿಯನ್ನ ಕೊಡ್ಬೋದಪ್ಪ, 8% ಬಡ್ಡಿ ಕೊಡ್ಬೋದು. ಯಾಕಂದ್ರೆ ನಮ್ಮ ಜಾಸ್ತಿ ಅಮೌಂಟ್ ಆಗುದು ಇದರ ಮೇಲೇನೆ. ಯಾಕಂದ್ರೆ ಇದರ ಮೇಲೆ ಬರುವಂತ ಬಡ್ಡಿಯನ್ನ ಸೇರಿಸಿಯೇ ಲಾಸ್ಟ್ಕ ಒಂದು ದೊಡ್ಡದಾದಂತ ಅಮೌಂಟ್ ಏನ್ ಮಾಡ್ಬೋದು ನಾವು ತೆಗೆದುಕೊಳ್ಬಹುದು. ಯಾರಿಗೆಲ್ಲ ಶೇರ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ ಅವ್ರಿಗೆ ಗೊತ್ತಿರ್ತೈತಿ. ಇವತ್ತಿನ ಒಂದು ಕನಿಷ್ಠ ಒಂದು 5 ರಿಂದ 10 ವರ್ಷ ನಾವು ನೋಡಿದ್ರು ಅಂತಂದ್ರೆ ಶೇರ್ ಮಾರ್ಕೆಟ್ ಏನಾಗ್ತದೆ ಅಂದ್ರೆ ವರ್ಷಕ್ಕೆ ಸರಿಸುಮಾರು ಒಂದು 9 ರಿಂದ ಏನಂದ್ರೆ 10% ಗ್ರೋತ್ ಅನ್ನ ಕೊಟ್ಟಿದೆ. ಅದೇ ರೀತಿ ಕಾರ್ಪೊರೇಟ್ ಬಾಂಡ್ ಮತ್ತೆ ಗೌರ್ಮೆಂಟ್ ಬಾಂಡ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಬರ್ತೈತಿ. ಆದ್ದರಿಂದ ನಾವು ಇದನ್ನ ಏನ್ ಮಾಡೋಣ ಅಂತಂದ್ರೆ ಸರಿಸುಮಾರು ಒಂದು 8% ಏನಂತಂದ್ರೆ ನಾವು
ಅಭಿವೃದ್ಧಿ ಆಕೈತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಪ್ರತಿ ವರ್ಷ ಒಂದು 8% ನಮ್ಮ ಅಮೌಂಟ್ಗೆ ಬಡ್ಡಿ ಬರುತ್ತೆ ಅಂತ ಅರ್ಥ ಮಾಡ್ಕೊಡ್ರಿ. ಉದಾಹರಣೆಗೆ 1,00,000ಕ್ಕ 8,000 ರೂಪಾಯಿ ಬಡ್ಡಿ ಬರ್ತಪ್ಪ ಅಂತ ನಾವಿದನ್ನ ಅರ್ಥ ಮಾಡ್ಕೊಳ್ಬಹುದು. ಇನ್ನ ಪೆನ್ಷನ್ ಯಾವ ರೀತಿ ವರ್ಕ್ ಆಗ್ತದೆ ನೀವು ಇಲ್ಲಿ ಉದಾಹರಣೆ ಅರ್ಥ ಮಾಡ್ಕೊಡ್ರಿ. ಆಫ್ಟರ್ ರಿಟೈರ್ಮೆಂಟ್ ಇನ್ ಪೆನ್ಷನ್ ಏನ ನಮ್ಮ 10% ಏನ್ ಕ್ಯಾಲ್ಕುಲೇಟ್ ಆಗಿತ್ತಲ್ಲ, ಅಂದ್ರೆ ನಮ್ಮ 10%, ಗೋರ್ಮೆಂಟ್ ಕೊಟ್ಟಂತ 14%, ಟೋಟಲ್ ಆಗಿ 24% ಏನ ಅಮೌಂಟ್ ಇತ್ತಲ್ಲ, ಇದನ್ನ ಏನ್ ಮಾಡಿತ್ತು NPS ಒಂದು ನಿಧಿಯಲ್ಲಿ ಸರ್ಕಾರ ಹಾಕಿತ್ತು. ಆ ನಿಧಿ ಏನ್ ಮಾಡಿತ್ತಂದ್ರೆ ಅದನ್ನ ಬೇರೆ ಬೇರೆ ವಿಭಾಗದಲ್ಲಿ ಇನ್ವೆಸ್ಟ್ ಮಾಡಿತ್ತು. ಶೇರ್ ಮಾರ್ಕೆಟ್ ಅಲ್ಲಿ, ಕಾರ್ಪೊರೇಟ್ ಬಾಂಡ್ಗಳಲ್ಲಿ, ಮತ್ತೆ ನಿಮ್ಮ ಗೋರ್ಮೆಂಟ್ ಬಾಂಡ್ಗಳಲ್ಲಿ ಇದ್ರ ಮಾಡಿ ಇಂಟ್ರೆಸ್ಟ್ ಅನ್ನ ಮಾಡ್ಕೊಂಡು ನಿಮಗೆ ಸರ್ಕಾರ ಲಾಸ್ಟಿಕ್ ರಿಟೈರ್ಮೆಂಟ್ ಅಲ್ಲಿ ಕೊಡ್ತೈತಿ. ಯಾವ ರೀತಿ ಕೊಡ್ತೈತಿ ಅದನ್ನ ನಿಮ್ಗೆ 2 ಆಪ್ಷನ್ ಅನ್ನ ಕೊಡ್ತಾರೆ. ಏನಪ್ಪಾ ಅಂತಂದ್ರೆ ಮೊದಲನೇ ಆಪ್ಷನ್ ಹೇಳ್ತೀನಿ. ಏನಂತಂದ್ರೆ ನಿಮ್ಮ ಅಮೌಂಟ್ ಟೋಟಲ್ ಆಗಿ ಒಂದು ಉದಾಹರಣೆ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ. ನಿಮ್ಮ ಟೋಟಲ್ ಆಗಿ ಒಂದು 20 ಲಕ್ಷ ರೂಪಾಯಿ ಆಗೈತೆ ಅಂತ ತಿಳ್ಕೊಡ್ರಿ. ಹೆಚ್ಚಾಗ್ತದೆ, ಇಷ್ಟೇನ್ ಆಗುದಿಲ್ಲ, ಹೆಚ್ಚಾಗ್ತದೆ. ಒಂದು ಉದಾಹರಣೆಗೆ ನಿಮಗೆ ವಿವರ್ಸಕ್ಕೆ ಒಂದು ಉದಾಹರಣೆ ಕೊಟ್ಟು ಹೇಳ್ಬೇಕಂದ್ರೆ 20 ಲಕ್ಷ ಆಗೈತೆ ಅಂದ್ರೆ ಇದರಲ್ಲಿ 60% ಅನ್ನ ನೀವು ವಿಡ್ರಾಲ್ ಮಾಡ್ಕೊಳ್ಬಹುದು. 60% ಅನ್ನ ವಿಡ್ರಾಲ್ ಮಾಡ್ಕೋಬಹುದು. 60% ಅಂದ್ರೆ ಎಷ್ಟಾಯ್ತು? 12 ಲಕ್ಷ ಆಯ್ತು. 12 ಲಕ್ಷನ ನೀವು ಮನೆಗೆ ತೆಗೆದುಕೊಂಡು ಹೋಗ್ಬೋದು. ಇನ್ನು ಉಳಿದಿರ್ತಕ್ಕಂತ 8 ಲಕ್ಷವನ್ನ ಅನ್ವಿಟಿ ಅಂತ ಕರೀತಾರೆ. ಅಂದ್ರೆ ನಿಮ್ಮ ಮಂತ್ಲಿ ಪೆನ್ಷನ್ ಪಡಿಲಿಕ್ಕೆ ಇದನ್ನ ಹೊಳ್ಳಿ ಇನ್ವೆಸ್ಟ್ ಮಾಡುತ್ತೆ ಸರ್ಕಾರ. ಎಲ್ಲಿ ಮಾಡುತ್ತೆ ಅದೇ ಸೇಮ್, ಅದು ಶೇರ್ ಮಾರ್ಕೆಟ್ ಅಲ್ಲಿ ಹಾಕ್ಬೋದು, ಏನಂದ್ರೆ ಗ್ರಾಜುಯೇಟಿ ಬಾಂಡ್ ಗಳಲ್ಲಿ ಹಾಕ್ಬೋದು. ಈಗ ಅದಕ್ಕೆ ಎಲ್ಲಿ ಅನುಕೂಲ ಆಗ್ತದೆ ಅಲ್ಲಿ ಇನ್ವೆಸ್ಟ್ ಅನ್ನ ಮಾಡಿ ಬರುವಂತ ಬಡ್ಡಿಯಲ್ಲಿ ನಿಮ್ಗೆ ಏನಂದ್ರೆ ಮಂತ್ಲಿ ಪೆನ್ಷನ್ ಅನ್ನ ಕೊಡುತ್ತೆ ಸ್ನೇಹಿತರೆ. ಇದು ಇಲ್ಲಿ ಕನ್ಫ್ಯೂಷನ್ ಆಗಿರೋದು. ಯಾಕಂದ್ರೆ ಯಾಕೆಲ್ಲಾರು NPS ತಗೊಳ್ಳಬೇಡ ಅಂತ ವಿಚಾರ ಮಾಡ್ತಿದಾರ ಅಂತಂದ್ರೆ ಇಲ್ಲಿ ಬರುವಂತ ಏನ್ ಪೆನ್ಷನ್ ಇರುತ್ತಲ್ಲ ಇದು ಸ್ಥಿರವಾಗಿರುವುದಿಲ್ಲ. ಯಾಕಂದ್ರೆ ಒಂದ್ಸಲ ಶೇರ್ ಮಾರ್ಕೆಟ್ ಮೇಲೆ ಹೋಗ್ಬೋದು, ಒಂದ್ಸಲ ಕೆಳಗೆ ಬರ್ಬೋದು. ಆದ್ದರಿಂದ ಅವಾಗ ಏನಂದ್ರೆ ನಿಮ್ಗೆ ಬರುವಂತ ಪೆನ್ಷನ್ ವೇರಿಯೇಷನ್ ಆಗುತ್ತೆ. ಇಷ್ಟೇ ನಮಗೆ ಮಂತ್ಲಿ ಪೆನ್ಷನ್ ಬರುತ್ತೆ ಅಂತ ಗ್ಯಾರಂಟಿ ಇರುವುದಿಲ್ಲ. ಒಂದ್ ಸಲ ಹೆಚ್ಚಿಗೆ ಆಗ್ಬೋದು, ಒಂದ್ಸಲ ಕಡಿಮೆನೂ ಆಗ್ಬೋದು. ಈ ರೀತಿಯ ಏರಿಳಿತ ಯಾರಿಗೆ ಬ್ಯಾಡಲು ಅವರು NPS ಅನ್ನ ಆಯ್ಕೆ ಮಾಡದೇ ಇರುವುದೇ ಒಳ್ಳೇದಾಗಿರುತ್ತೆ. ಹಾಗಾದ್ರೆ ಇನ್ನೊಂದು ಏನು ಆಪ್ಷನ್ ಕೊಡ್ತಾರೆ ನಿಮ್ಗೆ ಇದರಲ್ಲಿ ಇನ್ನೊಂದು ಆಪ್ಷನ್ ಕೊಡ್ತಾರೆ. ಏನಂತಂದ್ರೆ ಪಾಲಿಸಿಗಿರುವ ಆಯ್ಕೆಗಳು. ನೀವು 2 ರೀತಿಯ ಪಾಲಿಸಿಯನ್ನು ಸಹ ಆಯ್ಕೆ ಮಾಡ್ಕೋಬಹುದು. ಇದನ್ನ ಲಾಸ್ಟಿಗೆ ಯಾವ್ದು ಒಳ್ಳೇದಂತ ಹೇಳುತ್ನಾಗ 2 ಏನಾರ ಹೋಲಿಕೆ ಮಾಡಿ ಹೇಳ್ತೀನಿ ನಾನು. ಈಗ ಜಸ್ಟ್ NPS ಬಗ್ಗೆ ತಿಳ್ಕೊಡ್ರಿ. ನೀವು ರಿಟೈರ್ಮೆಂಟ್ ಆದಾಗ ನೀವು ಏನ್ ಹೇಳಿದ್ನಲ್ಲ 60-40, ನೀವು 60% ಅಮೌಂಟ್ ಅನ್ನ ನಿಮ್ಮ ಲಂಸಮ್ ಆಗಿ ನಿಮ್ ಕೈ ಕೊಡ್ತಾರೆ. ಇನ್ 40% ಅಮೌಂಟ್ ಅನ್ನ ಸರ್ಕಾರ ಫಂಡ್ ಇನ್ವೆಸ್ಟ್ ಮಾಡಿ ನಿಮಗೆ ಬರುವಂತ ಬಡ್ಡಿಯಲ್ಲಿ ಪೆನ್ಷನ್ ಅನ್ನ ಕೊಡ್ತಾರೆ. ಅಥವಾ ಇದನ್ನ ಮಾಡದೇ ಇದ್ರೆ ನೀವ್ ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ 100% ಅಂದ್ರೆ ನೀವೇನ್ ಒಂದು ನಿಮ್ಮ ಬಂದಿರತಕ್ಕಂತ ಫುಲ್ ಅಮೌಂಟ್ ಇರುತ್ತಲ್ಲ ಅದನ್ನ ನೀವ್ ಏನ್ ಮಾಡ್ಬೋದು, ಪೂರ್ಣವಾಗಿ ತಗೊಂಡು ನೀವು ಎಲ್ಲಿ ಬೇಕಲ್ಲಿ ಅದು ಇನ್ವೆಸ್ಟ್ ಮಾಡ್ಬೋದು, ಬಳಸ್ಕೊಳ್ಬಹುದು. ಅವಾಗ ನಿಮಗೆ ಏನಂದ್ರೆ ಪೆನ್ಷನ್ ಇರುವುದಿಲ್ಲ, ಯಾವುದೇ ರೀತಿಯ ಪೆನ್ಷನ್ ಬರುದಿಲ್ಲ. ಯಾವಾಗ ನೀವು 100% ಅಮೌಂಟ್ ಅನ್ನ ಅನ್ವಿಟಿ ಅಮೌಂಟ್ ಅನ್ನ ನೀವು ತೆಗೆದುಕೊಳ್ತಿರೋ ಅವಾಗ ನಿಮಗೆ ಏನಿರುದಿಲ್ಲ, ಪೆನ್ಷನ್ ಬರುದಿಲ್ಲ. ಇನ್ನು ಇತರ ಇನ್ನೊಂದು ಒಳ್ಳೇದು ಏನಂತಂದ್ರೆ ಪಾರ್ಷಿಯಲ್ ವಿಡ್ರಾಲ್ ಮಾಡಬಹುದು. ಒಂದು ನಿರ್ದಿಷ್ಟದ ಸೇವಾವಧಿಯನ್ನ ದಾಟಿದ ಮೇಲೆ ನಿಮಗ ಏನಾದ್ರೂ ಶಿಕ್ಷಣಕ್ಕಾಗಿ ಅಥವಾ ಹಾಸ್ಪಿಟಲ್ ಆಗಿ ಅಥವಾ ಮನೆ ಕಟ್ಟಲಿಕ್ಕೆ ಟೋಟಲ್ ಆಗಿ 25% NPS ಅಮೌಂಟ್ ದಿಂದ ಹಣವನ್ನ ಹಿಂದೆ ತೆಗೆದುಕೊಳ್ಳುವಂತ ಒಂದು ಅವಕಾಶವನ್ನು ಸಹ NPS ನಲ್ಲಿ ಕೊಟ್ಟಿದ್ದಾರೆ. ಇದೊಂದು NPS ನ ತುಂಬಾ ಉಪಯೋಗವಾದಂತ ಒಂದು ಮಾಹಿತಿ ಆಗಿದೆ ಸ್ನೇಹಿತರೆ. ಈ ರೀತಿಯ ಒಂದು ಇಂಪಾರ್ಟೆಂಟ್ ಆದ ಎಲ್ಲಾ ಮಾಹಿತಿ ನಮ್ಮ ಮುಂದೆ ಇರುವಾಗ NPS ಅನ್ನ ನಾವು ಯಾಕೆ ಆಯ್ಕೆ ಮಾಡ್ಕೋಬೇಕಂತದ್ದು ತಿಳ್ಕೊಳ್ಬೇಕು ಸ್ನೇಹಿತರೆ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸಬೇಕಾದ್ರೆ ಅದಕ್ಕೆ ಮೊಟ್ಟ ಮೊದಲು ಏನ್ ಮಾಡ್ಬೇಕಂದ್ರೆ ಅದರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡಿ ಅದರ ಅನಲೈಸ್ ಮಾಡೋದು ಒಂದು ಪ್ರಮುಖವಾದ ಹೆಜ್ಜೆ ಆಗಿರ್ತದೆ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ನಮ್ಮ ವ್ಯೂವರ್ಸ್ ಗೆ ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೀವಿ. ಅಂದ್ರೆ 2005 ಹಿಡ್ಕೊಂಡು 2022 ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂತ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಅಸಿಸ್ಟೆಂಟ್ ಲೋಕೋ ಪೈಲಟ್ ನ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಅದೇ ರೀತಿ ಇತ್ತೀಚೆಗೆ ನಡೆದಂತ RPF ನ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಟೆಕ್ನಿಷಿಯನ್ ಗ್ರೇಡ್ 3 ಯ ಪ್ರಶ್ನೆ ಪತ್ರಿಕೆಗಳು, ಹೀಗೆ ಟೋಟಲ್ ಆಗಿ ಒಟ್ಟು 15 ಸೆಟ್ ಕ್ವಶನ್ ಪೇಪರ್ ಗಳನ್ನ ಎಲ್ಲವೂ ಕನ್ನಡ ಭಾಷೆಯಲ್ಲಿ ಇರ್ತವೆ. ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಕೇವಲ ನಿಮಗೆ 99 ರೂಪಾಯಿಗಳಲ್ಲಿ ನಮ್ಮ ವ್ಯೂವರ್ಸ್ ಗೆ ನಾವು ಏನಂದ್ರೆ ಒಂದು ಪ್ಯಾಕೇಜ್ ಮೂಲಕ ಕೊಡ್ತಾ ಇದೀವಿ. ಇದಕ್ಕೆ ನಿಮ್ಗೆ ಎಲ್ಲರಿಗೂ ಬೇಕಂತಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬಹುದು. ಅದೇ ರೀತಿ NTPC ಯ ಪ್ರಶ್ನೆ ಪತ್ರಗಳು, ಪ್ರೀವಿಯಸ್ ಪ್ರಶ್ನೆ ಪತ್ರಗಳು ಅವೈಲೇಬಲ್ ಇದಾವೆ. ಅವು ಯಾರಿಗ್ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 99 ರೂಪಾಯಿಗಳನ್ನ ಪಾವತಿ ಮಾಡೋದ್ರ ಮೂಲಕ NTPC ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು.
ಸ್ಟಡಿ ಮಾಡ್ಲಿಕ್ಕೆ ಸ್ಟಡಿ ಮೆಟೀರಿಯಲ್ ಇದೆ ಅಂತ ನೀವು ಕೇಳಿದ್ರೆ ಇದೇ ಸ್ನೇಹಿತರೆ ಗ್ರೂಪ್ ಡಿ ಗೆ ಹೆಲ್ಪ್ ಆಗುವಂತ ಅಸಿಸ್ಟೆಂಟ್ ಲೋಕೋ ಪೈಲಟ್, NTPC, ಟೆಕ್ನಿಷಿಯನ್, SSC ಎಲ್ಲ ಎಕ್ಸಾಮ್ ಗಳಿಗೆ ಹೆಲ್ಪ್ ಆಗುವಂತ ಒಂದು ಪ್ಯಾಕೇಜ್ ಅನ್ನ ನಿಮ್ಗೆ ಕೊಡ್ತಾ ಇದ್ವಿ ಸ್ನೇಹಿತರೆ. ಅದೇನಂತಂದ್ರೆ ಜನರಲ್ ಸೈನ್ಸ್, ಈ ಜನರಲ್ ಸೈನ್ಸ್ ಮತ್ತೆ ಕರೆಂಟ್ ಅಫೇರ್ಸ್, ಇಂಡಿಯನ್ ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನ್, ಜನರಲ್ ಅವೇರ್ನೆಸ್ ಮತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಈ ಎಲ್ಲವನ್ನ ಕೂಡುವಂತ ಒಂದು ಪ್ಯಾಕೇಜ್ ಅನ್ನು ನಿಮ್ಗೆ ಕೊಡ್ತಾ ಇದೀವಿ. ಜನರಲ್ ಸೈನ್ಸ್ ಅಲ್ಲಿ ಏನಿರ್ತೈತೆ ಅಂದ್ರೆ ಕೆಮಿಸ್ಟ್ರಿ, ಬಯಾಲಜಿ ಮತ್ತೆ ಫಿಸಿಕ್ಸ್ ಈ ಎಲ್ಲದ್ರ ಮೇಲೆ ಎಕ್ಸ್ಪ್ಲೇಷನ್ ಇರ್ತೈತಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಗಳು ಅದರ ಲಾಸ್ಟ್ ಅಲ್ಲಿ ಇರ್ತವೆ. ಇನ್ನಪ್ಪ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿರ್ತೈತೆ ಅಂದ್ರೆ 2024 ಹಿಡ್ಕೊಂಡು 2025 ಜನವರಿ ಟು ಮೇ 17 ತಿಂಗಳ ಒಂದು ಅಂದ್ರೆ ಎಕ್ಸ್ಪ್ಲೇಷನ್ ಕರೆಂಟ್ ಅಫೇರ್ಸ್ ನಿಮ್ಗೆ ಸಿಗ್ತದೆ ಇದರಲ್ಲಿ. ಇನ್ನು ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಎಲ್ಲ ಪ್ರಮುಖವಾದಂತ ಮಾಹಿತಿಗಳು, ಪ್ರಮುಖವಾದಂತ ಇಸ್ವಿಗಳಾಗಿರ್ಬೋದು, ಪ್ರಮುಖವಾದ ಕೃತಿ ಮತ್ತೆ ಅದರ ಲೇಖಕರು, ನೀವು ಮೂಲಾಧಾರದಿಂದ ಹಿಡ್ಕೊಂಡು ಆಧುನಿಕ ಭಾರತದವರೆಗೂ ಒಂದು ಎಕ್ಸ್ಪ್ಲೇಷನ್ ಆದಂತ ಹಿಸ್ಟ್ರಿ ನಿಮಗೆ ಸಿಗ್ತಾ ಸ್ನೇಹಿತರೆ. ಅದ್ರ ಜೊತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಪಾರ್ಟೆಂಟ್ ಆದವು ಯಾವುವು ಅಂತಂದ್ರೆ ಪ್ರಮುಖವಾದಂತ ಭಾಗಗಳು, ಪ್ರಮುಖವಾದಂತ ವಿಧಿಗಳು, ಪ್ರಮುಖವಾದಂತ ತಿದ್ದುಪಡಿಗಳು ಮತ್ತೆ ಸಮವರ್ತಿ ಪಟ್ಟಿ, ಹೀಗೆ ಯಾವ್ಯಾವ ಎಕ್ಸಾಮ್ ಗೆ ಬೀಳಬಹುದಂತಾವು ಎಲ್ಲವನ್ನ ಇದು ಒಳಗೊಂಡಿರ್ತದೆ. ಅದನ್ನ ನೆಕ್ಸ್ಟ್ ಏನಂತಂದ್ರೆ ಜನರಲ್ ಅವೇರ್ನೆಸ್ ಜಿಕೆ ಅಂತ ನಾವ್ ಏನ್ ಕರಿತೀವಲ್ಲ 2024 2025 ಏಪ್ರಿಲ್ ಒಳಗೊಂಡಂತೆ ಏನೆಲ್ಲ ಎಕ್ಸಾಮ್ ಅಲ್ಲಿ ಕೇಳಬಹುದು ಅಂದ್ರೆ ಅಂತಾರಾಷ್ಟ್ರೀಯ ನಾಯಕರು ಯಾರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ಘಟನೆಗಳು, ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತೆ ರಾಜ್ಯಪಾಲರುಗಳು ಅಂದ್ರೆ 2024 ಮಂತ್ರಿಮಂಡಲ ಏನೇನಿತ್ತು, ಮತ್ತೆ ಪ್ರಮುಖವಾದಂತ ಘಟನೆಗಳು ಯಾವ್ಯಾವ ಇದಾವೆ, ಅಂತಾರಾಷ್ಟ್ರೀಯ ಘಟನೆಗಳು ಯಾವ್ಯಾವು, ಹೀಗೆ ಮತ್ತೆ ನಮ್ಮ ಮೂರು ಸೇನೆಗಳ ಮಾಹಿತಿ ಈ ಎಲ್ಲವನ್ನ ಒಳಗೊಂಡಂತ ಒಂದು ಪ್ರಮುಖವಾದಂತ ನೋಟ್ಸ್ ನ ಪ್ಯಾಕೇಜ್ ಇರ್ತತಿ. ಇದರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಗಳು ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಇವು ಯಾರಿಗ್ ಬೇಕೋ ಅವರು ಈ ನಂಬರ್ಗೆ ಮೆಸೇಜ್ ಅನ್ನು ಮಾಡಿ ಇದನ್ನು ತೆಗೆದುಕೊಳ್ಬಹುದು. ಇದರ ಬೆಲೆ ಇವತ್ತಿಗೆ ಎಷ್ಟಂದ್ರೆ 299 ರೂಪಾಯಿಗಳನ್ನು ನಿಗದಿ ಮಾಡಿದೀವಿ. ಯಾರಿಗೆ ಇವೆಲ್ಲವೂ ನೋಟ್ಸ್ ಗಳು ಕನ್ನಡದಲ್ಲೇ ಇರ್ತವೆ, ಯಾರಿಗ್ ಬೇಕೋ ಅವರು 299 ರೂಪಾಯಿಗಳನ್ನ ಪಾವತಿ ಮಾಡಿ ಇದನ್ನ ತೆಗೆದುಕೊಳ್ಬಹುದು. ಸರ್ ಇದ್ರ ಜೊತೆ ಏನಾದ್ರು ಬೋನಸ್ ಇಲ್ವಾ ಅಂತ ನೀವು ಕೇಳಿದ್ರಿ ಅಂತಂದ್ರೆ ಬೋನಸ್ ಇದೆ. ಏನಂತಂದ್ರೆ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಬಂದ್ರೆ ನಿಮ್ಗೆ ಫ್ರೀ ಆಗಿ ಕಂಪ್ಯೂಟರ್ ನ ಶಾರ್ಟ್ ನೋಟ್ಸ್ ಅನ್ನ ನಾವು ಕೊಡ್ತಾ ಇದೀವಿ ಸ್ನೇಹಿತರೆ. ಯಾರಿಗ್ ಬೇಕೋ ಅವರು ಈ ನಂಬರ್ ನ ಸೇವ್ ಮಾಡ್ಕೊಂಡು ಇದಕ್ಕೆ 290 ರೂಪಾಯಿಗಳನ್ನ ಪೇ ಮಾಡಿ ಮೆಸೇಜ್ ಮಾಡಿ ಈ ನೋಟ್ಸ್ ಗಳು ನಿಮಗೆ ಸಿಗ್ತವೆ. ಯೂನಿಫೈಡ್ ಪೆನ್ಷನ್ ಸ್ಕೀಮ್, ಈಗ UPS ನ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಒಂದು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ರಿ. UPS ಅಂದ್ರೆ ಒಂದು ಪೆನ್ಷನ್ ಬರುವಂತ ಸ್ಕೀಮ್. NPS ನಲ್ಲಿ ನಿಮಗೆ ಪೆನ್ಷನ್ ನೀವು ಆಯ್ಕೆ ಮಾಡ್ಕೊಂಡ್ರೆ ಮಾತ್ರ ಬರ್ತಾ ಇತ್ತು, ಅದು ಏರಿಳಿತದೊಂದಿಗೆ NPS ಪೆನ್ಷನ್ ಬರ್ತಾ ಇತ್ತು. ಆದ್ರೆ UPS ನಲ್ಲಿ ನಿಮಗೊಂದು ಸ್ಥಿರವಾದ ಪೆನ್ಷನ್ ತಿಂಗಳ ಇಷ್ಟಪ್ಪ ಅಂತಂದು ಏನಂದ್ರೆ ಒಂದು ಪೆನ್ಷನ್ ಫಿಕ್ಸ್ ಆಗಿಬಿಡ್ತೈತಿ. ಗೋರ್ಮೆಂಟ್ ನಿಮಗೆ ಗ್ಯಾರಂಟಿ ಕೊಡ್ತೈತಿ. ಏನಪ್ಪಾ ಅಂದ್ರೆ ನಿಮಗೆ ಒಂದು ಇಷ್ಟು ಪೆನ್ಷನ್ ಅನ್ನು ನಾವು ಕೊಡ್ತೀವಿ ಅಂತ ಗ್ಯಾರಂಟಿ ಮಾಡ್ತೈತಿ. ಆದ್ದರಿಂದ ಎಲ್ಲರೂ NPS ಮತ್ತೆ UPS ಬಗ್ಗೆ ಜಾಸ್ತಿ ಕನ್ಫ್ಯೂಷನ್ ಯಾಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ UPS ನಲ್ಲಿ ನಮಗ್ ಪೆನ್ಷನ್ ಸಿಗಾದೈತಿ, ಸರ್ಕಾರ ಗ್ಯಾರಂಟಿ ಕೊಡ್ತೈತಿ, ನಮಗ ಪೆನ್ಷನ್ ಕೊಡ್ತೈತಿ ಅಂತ ಹೇಳಿ. ಹಾಗಾದ್ರೆ ಸ್ನೇಹಿತರೆ ಈ ಒಂದು ಸ್ಕೀಮ್ UPS ಯಾವ ರೀತಿ ವರ್ಕ್ ಆಗ್ತದೆ, ಸರ್ಕಾರ ನಮಗೆ ಯಾವ ರೀತಿಯ ಪೆನ್ಷನ್ ಅನ್ನ ಕೊಡ್ತೈತಿ, ಮತ್ತೆ ರಿಟೈರ್ಮೆಂಟ್ ಆದಾಗ ಕೈಗೆ ಅಮೌಂಟ್ ಎಷ್ಟು ಬರ್ತೈತಿ ಅಂತ ನೋಡೋಣ ಬನ್ನಿ. ಇದ್ರ ಬಗ್ಗೆ ಡಿಟೇಲ್ ಆದಂತ ಒಂದು ಇನ್ಫಾರ್ಮೇಶನ್ ತಗೊಳ್ಳೋಣ. ಮೊದಲಿಗೆ ಇದು ಹೆಂಗ್ ವರ್ಕ್ ಆಗ್ತದೆ ನೀವಿಲ್ಲಿ ಅರ್ಥ ಮಾಡ್ಕೋಬಹುದು. ಇದರಲ್ಲಿಯೂ ಸಹ ನಮ್ಮ ಏನಂತಂದ್ರೆ ನಮ್ಮ ಸ್ಯಾಲರಿಯಲ್ಲಿ ನಮ್ಮ ತಿಂಗಳ ವೇತನದಲ್ಲಿ 10% ಅಮೌಂಟ್ ಅನ್ನ ಸರ್ಕಾರ ಕಟ್ ಮಾಡ್ಕೊತತಿ. ಅದರಂತೆ ಸರ್ಕಾರ ಏನ್ ಮಾಡ್ತಂದ್ರೆ 18.5% ಅಮೌಂಟ್ ಅನ್ನ ಸರ್ಕಾರ ಕೊಡ್ತೈತಿ. ಇಲ್ಲಿ ಸರ್ಕಾರ ಕೊಡುವಂತ ಒಂದು ಅಮೌಂಟ್ ಅನ್ನು ಜಾಸ್ತಿ ಮಾಡಿದೆ. NPS ನಲ್ಲಿ ಕೇವಲ 14% ಕೊಡ್ತಾ ಇತ್ತು. UPS ನಲ್ಲಿ ಸರ್ಕಾರ ಏನ್ ಮಾಡ್ತಂದ್ರೆ 18.5% ಅಮೌಂಟ್ ಅನ್ನ ಕೊಡ್ತೈತಿ. ಇದು ನಾವು ಒಂದು ಅಮೌಂಟ್ ಗೆ ಲೆಕ್ಕ ಮಾಡೋದಾತಂದ್ರೆ ನಮ್ಮ ಸ್ಯಾಲರಿಯಲ್ಲಿ ಟೋಟಲ್ ಆಗಿ 5,000 ಕಟ್ ಆದ್ರೆ ಸರ್ಕಾರ ಏನ್ ಮಾಡ್ತಂದ್ರೆ 9,000 ಅಮೌಂಟ್ ಅನ್ನ ಸರ್ಕಾರ ಕೊಡುತ್ತಂದ್ರೆ ಟೋಟಲ್ ಆಗಿ ಅವರೇಜ್ ಆಫ್ 14,000 ಅಮೌಂಟ್ ಏನಾಯ್ತು ಕೂಡಿಕೆ ಆದಂಗ ಆಯ್ತು. ಹಾಗಾದ್ರೆ ಈ ಅಮೌಂಟ್ ಅನ್ನ ಏನ್ ಮಾಡುತ್ತೆ, NPS ನಲ್ಲಿ ಆದ್ರೆ ಅದನ್ನ ಶೇರ್ ಮಾರ್ಕೆಟ್ ಅಲ್ಲಿ ಹಾಕಿ ಏರಿಳಿತದೊಂದಿಗೆ ಬಡ್ಡಿಯನ್ನ ತೆಗೆದುಕೊಳ್ತಾ ಇತ್ತು. ಆದ್ರೆ UPS ನಲ್ಲಿ ಸರ್ಕಾರ ತನ್ನ ಭದ್ರತೆಯೊಂದಿಗೆ ಅಮೌಂಟ್ ಅನ್ನ ಸೆಕ್ಯೂರ್ ಮಾಡುತ್ತೆ. ಇಲ್ಲಿರುವಂತ ಒಂದು ದೊಡ್ಡದಾದಂತ ಪ್ಲಸ್ ಪಾಯಿಂಟ್ ಏನಂತಂದ್ರೆ ಸರ್ಕಾರ ನಿಮ್ಮ ಅಮೌಂಟ್ ಗೆ ಭದ್ರತೆಯನ್ನ ಕೊಡುತ್ತೆ. ಯಾಕಂದ್ರೆ ನಿಮ್ಮ ಅಮೌಂಟ್ ಎಲ್ಲೂ ಹೋಗುದಿಲ್ಲ. ಏನಂದ್ರೆ ಸರ್ಕಾರ ಭದ್ರತೆಯೊಂದಿಗೆ ನಿಮ್ಮ ಅಮೌಂಟ್ ಅನ್ನ ಶೇಖರಣೆ ಮಾಡಿಟ್ಕೊಂಡು ಅದಕ್ಕೆ ಬೇಕಾದಂತೆ ಅದು ಏನ್ ಮಾಡುತ್ತೆ ಅಂತಂದ್ರೆ ಆ ಹಣವನ್ನ ಬೆಳೆಸ್ಕೊಳ್ತಾ ಹೋಗುತ್ತೆ. ಈ ರೀತಿ ಒಂದು UPS ಏನಂತಂದ್ರೆ ಕೆಲಸವನ್ನ ಮಾಡಿ ನಿಮ್ಮ ಅಮೌಂಟ್ ಅನ್ನ ದುಡಿಸ್ತಾ ಹೋಗುತ್ತೆ. ಇನ್ನ ನೆಕ್ಸ್ಟ್ ರಿಟೈರ್ಮೆಂಟ್ ಅಲ್ಲಿ ಇದ್ರ ಏನ್ ಪ್ಲಾನ್ ಇದೆಯಪ್ಪ, ರಿಟೈರ್ಮೆಂಟ್ ಅಲ್ಲಿ ಯಾವ ರೀತಿ ವರ್ಕ್ ಆಗ್ತದೆ ಅದನ್ನ ನೋಡೋಣ ಬನ್ನಿ. NPS ನಿಮಗೆ ರಿಟೈರ್ಮೆಂಟ್ ಅಲ್ಲಿ ಒಂದು NPS ನ ಒಂದು ಕೀ ಪಾಯಿಂಟ್ ಗಳನ್ನ ಅರ್ಥ ಮಾಡ್ಕೊಂಡ್ರೆ ಯಾವ ರೀತಿಯ ಪೆನ್ಷನ್ ಅನ್ನ ನಿಮಗೆ ಸರ್ಕಾರ ಕೊಡುತ್ತೆ ಅಂತಂದ್ರೆ ನೀವು ರಿಟೈರ್ಮೆಂಟ್ ಆಗುವ 12 ತಿಂಗಳ ಮುಂಚೆ ಅಂದ್ರೆ ನಿಮ್ಮ ರಿಟೈರ್ಮೆಂಟ್ ಆಗುವಂತ ಲಾಸ್ಟ್ 12 ತಿಂಗಳ
ಏನ್ ಸ್ಯಾಲ್ರಿ ಇರ್ತೈತಲ್ಲ ಅರ್ಥ ಮಾಡ್ಕೊಡ್ರಿ. ಕೇವಲ ಬೇಸಿಕ್ ಸ್ಯಾಲ್ರಿ, ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂತಿರ್ತೀರಿ. ಪ್ಲಸ್ ಡಿ ಅಂತ, ಪ್ಲಸ್ ಡಿ ಅಲ್ಲ, ಕೇವಲ ಬೇಸಿಕ್ ಪೇ ಇರ್ತೈತಲ್ಲ, ಈ ಬೇಸಿಕ್ ಪೇಯ ಒಂದು ಅವರೇಜ್ ಅಂತ ಅರ್ಥ ಮಾಡ್ಕೊಡ್ರಿ. ಅಂದ್ರೆ ನೀವು ರಿಟೈರ್ಮೆಂಟ್ ಆಗುವ ಕಡೆಯ 12 ತಿಂಗಳು ಒಂದು 50,000 ಬೇಸಿಕ್ ಐತಂತ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಅದರ 50% ಅನ್ನ ಏನ್ ಮಾಡುತ್ತೆ ಅಂತಂದ್ರೆ ನಿಮಗೆ ಪೆನ್ಷನ್ ಆಗಿ ಕೊಡ್ತಾರೆ. ಅಶ್ಯೂರ್ಡ್ ಪೆನ್ಷನ್ ಆಗಿ ನಿಮಗೆ ಸರ್ಕಾರ ಕೊಡುತ್ತೆ. ಉದಾಹರಣೆಗೆ ಒಂದ್ 50,000 ನಿಮ್ಮದು ಬೇಸಿಕ್ ಪೇ ರಿಟೈರ್ಮೆಂಟ್ ಆಗುವ ಕಡೆಯ 12 ತಿಂಗಳ ಒಂದು 50,000 ಬೇಸಿಕ್ ಪೇ ಇತ್ತು ಅಂತಂದ್ರ ನಿಮಗೆ ಸರ್ಕಾರ ಒಂದು 25,000 ಪೆನ್ಷನ್ ಅನ್ನ ಪ್ರತಿ ಮಂತ್ ಕೊಡ್ತಾರೆ. ಇದಕ್ಕೆ ಇರುವಂತ ಕಂಡೀಷನ್ ಏನು, ನೀವು ಕಂಪಲ್ಸರಿ ಆಗಿ 25 ವರ್ಷ ಸರ್ವಿಸ್ ಅನ್ನ ಕಂಪ್ಲೀಟ್ ಮಾಡಿರ್ಲೇಬೇಕು. ಸರ್ಕಾರ ಏನ್ ಕಂಡೀಷನ್ ಹಾಕತ್ತೆ ಅಂದ್ರೆ ನಿಮಗೆ 50% ಅಂದ್ರೆ ಒಂದು ಫಿಕ್ಸ್ಡ್ ಸ್ಯಾಲರಿ ನೀವು ಅಂದ್ರೆ ಒಂದು ಫಿಕ್ಸ್ಡ್ ಪೆನ್ಷನ್ ತೆಗೆದುಕೊಳ್ಬೇಕಂದ್ರೆ ನಿಮ್ಮ ಸರ್ವಿಸು 25 ವರ್ಷ ಕಂಪಲ್ಸರಿ ಆಗಿ ದಾಟಿರ್ಲೇಬೇಕು ಅಂತಕ್ಕಂಥದ್ದನ್ನ ಕೊಡ್ತಾರೆ. ಒಂದ್ ವೇಳೆ 25 ವರ್ಷ ಆಗ್ಲಿಲ್ಲ ಅಂದ್ರೆ ಏನರ್ಥ, ಅದಕ್ಕೂ ಒಂದು ಆಪ್ಷನ್ ಇದೆ. ಏನಂದ್ರೆ 10,000 ನೀವು 10 ವರ್ಷ ಸರ್ವಿಸ್ ಅನ್ನ ದಾಟಿದ್ರಿ ಅಂತಂದ್ರೆ 10 ವರ್ಷ ಸರ್ವಿಸ್ ಅನ್ನ ದಾಟಿದ್ರಿ ಅಂತಂದ್ರೆ ನಿಮಗೆ ಅಶ್ಯೂರ್ಡ್ ಪೆನ್ಷನ್ ಆಗಿ 10,000 ಸರ್ಕಾರ ಕೊಡುತ್ತೆ. ನೀವು 25 ವರ್ಷ ಸರ್ವಿಸ್ ಅನ್ನ ದಾಟಿ ನೀವು ನಿಮ್ಮ ನಿವೃತ್ತಿಗೆ ಮುಂಚೆನೆ ನೀವು ಏನಾದ್ರು ರಿಟೈರ್ಮೆಂಟ್ ಅನ್ನ ತೆಗೆದುಕೊಳ್ಬಹುದು. ಅಥವಾ ಬೇರೆ ರೀತಿಯಿಂದ ನೀವು 25 ವರ್ಷ ಕಂಪ್ಲೀಟ್ ಮಾಡದೇ ಇದ್ದಲ್ಲಿ ನಿಮಗೆ 10,000 ರೂಪಾಯಿಯನ್ನ ಸರ್ಕಾರ ಕೊಡ್ಲಿಕ್ಕೆ ಗ್ಯಾರಂಟಿಯನ್ನ ಕೊಡ್ತೈತಿ. ಆದ್ರಿಂದ ತುಂಬಾ ಜನರಿಗೆ ಒಂದು ಆಕರ್ಷಕವಾಗಿ ಯಾಕೆ ಇದು ಕಾಣಕತ್ತೈತೆ ಅಂತಂದ್ರ, ನಾವೊಂದ್ ವೇಳೆ 25 ವರ್ಷ ಸರ್ವಿಸ್ ಅನ್ನ ಮಾಡಿದ್ವಿ ಅಂದ್ರೆ ನಮ್ಗೆ 50% ಅಮೌಂಟ್ ಅನ್ನ ಪೆನ್ಷನ್ ಆಗಿ ಕೊಡ್ತಾರೆ. ನಾವಿನ್ 10 ವರ್ಷ ಸರ್ವಿಸ್ ಮಾಡಿದ್ವಿ ಅಂದ್ರೆ ನಮ್ಗೆ 10,000 ಅಂತೂ ಗ್ಯಾರಂಟಿ ಬಂದೇ ಬರ್ತೈತಿ. ಇದರಲ್ಲಿ ಇರುವಂತ ಇನ್ನೊಂದು ಒಳ್ಳೆ ಪಾಯಿಂಟ್ ಏನಂತಂದ್ರೆ ಫ್ಯಾಮಿಲಿ ಪೆನ್ಷನ್. ಅಂದ್ರೆ ಒಂದ್ ವೇಳೆ ರಿಟೈರ್ಮೆಂಟ್ ಆದಂತ ಎಂಪ್ಲಾಯ್ ಏನಾದ್ರೂ ತೀರ್ಕೊಂಡ್ರೆ ಅವನ ಫ್ಯಾಮಿಲಿಗೆ ಅವನು ಪಡೆದುಕೊಳ್ಳುವಂತ ಪೆನ್ಷನ್ ಅಲ್ಲಿ 60% ಅನ್ನ ಅವನ ಧರ್ಮ ಪತ್ನಿಗೆ ಏನ್ ಮಾಡ್ತಾರ ಅಂತಂದ್ರೆ ಕೊಡುವಂತ ವ್ಯವಸ್ಥೆಯನ್ನ ಈ ಒಂದು UPS ನಲ್ಲಿ ಮಾಡಿದೆ ಸ್ನೇಹಿತರೆ. ಅಂದ್ರೆ ನಿಮಗೇನಿಲ್ಲಿ 25,000 ಬರ್ತಿತ್ತಲ್ಲ ಪೆನ್ಷನ್, ನೀವು 25,000 ತಗೋತಾ ಇದ್ರಿ. ಒಂದ್ ವೇಳೆ ನೀವು ಸರ್ವಿಸ್ ನ ನಂತರ ಡೆತ್ ಪೆನ್ಷನ್ ನಂತರ ಡೆತ್ ಆದ್ರಿ ಅಂತಂದ್ರೆ ಅವಾಗ ನಿಮ್ಮ ಪತ್ನಿಗೆ ಅದರ 60% ಅಮೌಂಟ್ ಅನ್ನ ಪೆನ್ಷನ್ ರೂಪದಲ್ಲಿ ಕೊಡ್ತಾರೆ ಸ್ನೇಹಿತರೆ. ಇದು ಒಂದಿದ್ರು ಒಳ್ಳೆ ಪಾಯಿಂಟ್. ಇನ್ನ ಲಾಸ್ಟ್ ರಿಟೈರ್ಮೆಂಟ್ ಆದಾಗ ಏನಾದ್ರು ಅಮೌಂಟ್ ಬರ್ತಾ ಅಂತ ಕೇಳಿದ್ರೆ ಅದರಲ್ಲೂ ಸಹ ಇದಕ್ಕೆ ಏನಂದ್ರೆ ಒಂದು ಅಮೌಂಟ್ ಇದೆ. ಏನಪ್ಪಾ ಅಂದ್ರೆ ಒಂದು ಲಂಸಮ್ ಅಮೌಂಟ್ ಅನ್ನ ಇದರಲ್ಲಿ ಕೊಡ್ತಾರೆ. ಯಾವ ರೀತಿ ಲಂಸಮ್ ಅಮೌಂಟ್ ಅನ್ನ ಕೊಡ್ತಾರೆ, UPS ನ ಟೋಟಲ್ ಲಂಸಮ್ ಅಮೌಂಟ್ ಅನ್ನ ಎಷ್ಟು ಬರುತ್ತೆ ಅಂತ ಒಂದು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸರ್ಕಾರ ಒಂದ್ ಏನಂದ್ರೆ ಒಂದು ಫಾರ್ಮುಲಾ ಕೊಟ್ಟಿದೆ. ಆ ಫಾರ್ಮುಲಾ ಏನಂತಂದ್ರೆ 1/10 ಇಂಟು ಟೋಟಲ್ ಇಮ್ಯಾಲ್ಯುಮೆಂಟ್ಸ್ ಇಂಟು ಎಲ್. ಇಲ್ಲಿ ಇಮ್ಯಾಲ್ಯುಮೆಂಟ್ಸ್ ಅಂತಂದ್ರೆ ನಿಮ್ಮ ಲಾಸ್ಟ್ ಏನ್ ಬರ್ತೈತಲ್ಲ ಟೋಟಲ್ ನ ನಿಮ್ಮ ಅವರೇಜ್ ಆಫ್ DA ಪ್ಲಸ್ ಬೇಸಿಕ್ ಇದರ ಒಂದು ಇಮ್ಯಾಲ್ಯುಮೆಂಟ್ಸ್ ಆಗ್ತೈತೆ. ಮತ್ತು ಇಂಟು ಎಲ್ ಅಂತಂದ್ರ ನಿಮ್ಮ 8 ವರ್ಷ ಸರ್ವಿಸ್ ಮಾಡಿದೀರಾ ಅದರ ಹಾಫ್ ಇಯರ್ ನ ಕನ್ವರ್ಟ್ ಮಾಡಿದಾಗ ಇದು ಬರ್ತದೆ ಸ್ನೇಹಿತರೆ. ಈ ಒಂದು ಫಾರ್ಮುಲಾವನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಮ ಒಂದು ಲಂಸಮ್ ಅಮೌಂಟ್ ಬರ್ತೈತೆ. ನಾವು ಲಾಸ್ಟ್ ಅದನ್ನ ಯಾವ ರೀತಿ ಬರ್ತದೆ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಕಡೆಯ ತೀರ್ಮಾನ ಏನ್ NPS ಅನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಥವಾ UPS ಅನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಯಾವ ರೀತಿಯ ತೀರ್ಮಾನವನ್ನ ತೆಗೆದುಕೊಳ್ಬಹುದು ಅಂತ ಎರಡು ಹೋಲಿಕೆ ಮಾಡಿ ಒಂದು ನಿರ್ಧಾರಕ್ಕೆ ಬರೋಣ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಎರಡೂ NPS ಮತ್ತೆ UPS ಅನ್ನ ಪಕ್ಕದಲ್ಲೇ ಇಟ್ಟು ಏನಂದ್ರೆ ಒಂದು ಹೋಲಿಕೆಯನ್ನ ಮಾಡಿ ಹೇಳ್ತೀನಿ. ಸ್ವಲ್ಪ ಎಲ್ಲರೂ ಗಮನ ಕೊಟ್ಟನ ತಿಳ್ಕೊಡ್ರಿ. ಮೊದಲನೇದು ಎಲಿಜಿಬಿಲಿಟಿ. ಯಾರೆಲ್ಲ ಎಲಿಜಿಬಿಲಿಟಿ ಮಾಡಬಹುದು, ಇದೇನ್ ದೊಡ್ಡ ಮ್ಯಾಟರ್ ಆಗುದಿಲ್ಲ. ಪ್ರೈವೇಟ್ ಗೌರ್ಮೆಂಟ್ ಎರಡು ಆಗ್ಬಹುದು. ಈ UPS ನಲ್ಲಿ ಗೌರ್ಮೆಂಟ್ ಅವ್ರು ಅಷ್ಟೇ ಆಗ್ತಾರೆ. ಇದೇನ್ ನಮ್ಗೆ ಜಾಸ್ತಿ ಸಂಬಂಧ ಬಿಡುದಿಲ್ಲ. ಇನ್ನು ಎರಡನೇದು ಪೆನ್ಷನ್ ಗ್ಯಾರಂಟಿ. ಪೆನ್ಷನ್ ಇದು ಇಂಪಾರ್ಟೆಂಟ್. ಪೆನ್ಷನ್ ಇದರಲ್ಲಿ ಗ್ಯಾರಂಟಿ ಇಷ್ಟೇ ಬರ್ತೈತೆ, NPS ಅಲ್ಲಿ ಬರುವುದಿಲ್ಲ. ಯಾರಿಗೆ ನಮಗೆ ಇಷ್ಟೇ ಪೆನ್ಷನ್ ಮಂತ್ಲಿ ಬೇಕಂತ ಹೇಳಿ ಅವ್ರು ಆಯ್ಕೆ ಪಡ್ತಾರೋ ಅವ್ರಿಗೆ NPS ಸೂಕ್ತವಲ್ಲ. ಯಾರಿಗ್ UPS ಅಲ್ಲಿ ಏನಿರ್ತಂದ್ರೆ ಪೆನ್ಷನ್ ಇಷ್ಟೇ ಬರ್ತೈತಪ್ಪ ನಮಗೊಂದ್ ಮಂತ್ಲಿ, ನೀ ಅವಾಗ್ಲೇ ಡಿಟೇಲ್ ಆಗಿ ಹೇಳಿದೆ, ಒಂದು ನಮ್ಮ ಬೇಸಿಕ್ ನ ಕಡೆಯ ಒಂದು 12 ತಿಂಗಳ ಬೇಸಿಕ್ ಏನಿರುತ್ತಲ್ಲ ಅದರ 50% ನಮಗೆ ಪೆನ್ಷನ್ ಬಂದೇ ಬರ್ತೈತಿ. ಯಾರಿಗೆ ಪೆನ್ಷನ್ ಬೇಕೋ ಅವ್ರು UPS ಅನ್ನ ಆಯ್ಕೆ ಮಾಡ್ಕೊಳ್ಬಹುದು. ಇನ್ನ ಇದರ ಇನ್ಫ್ಲೇಷನ್ ಇದರಲ್ಲಿ ಏನ ಆಡ್ ಆಗ್ತದ ಇಲ್ಲ UPS ನಲ್ಲಿ ಆಡ್ ಆಗ್ತದ, ಇದು ಒಂದ್ ಮ್ಯಾಟರ್ ಇರಲಿ. ಇನ್ನೊಂದು ಏನಂದ್ರೆ ಪೆನ್ಷನ್ ಪೇಯಬಲ್ ಅಂತಂದ್ರೆ ಏನು, ಒಂದು ಆಸ್ ಪರ್ ಇದರಲ್ಲಿ ಪೆನ್ಷನ್ ಕೊಡ್ತಾರ ಅಂತ ಕೇಳ್ತಾರೆ. ಆಸ್ ಪರ್ ಅಕ್ಯುಮುಲೇಟೆಡ್ ಕಾರ್ಪಸ್ ಅಂಡ್ ಪ್ರಿವೇಲಿಂಗ್ ಅನ್ಯುಲಿಟಿ ರೇಟ್ಸ್. ಅಂದ್ರೆ ಪೆನ್ಷನ್ ಇದರಲ್ಲಿ ಕೊಡ್ತಾರೆ. ಏನಪ್ಪಾ ಯಾವ ರೀತಿ ಲೆಕ್ಕ ಹಾಕ್ತಾರೆ ಅಂತಂದ್ರೆ ನಿಮ್ಮ ಏನ್ ಕಡೆಯ ಒಂದು 40% ಅಮೌಂಟ್ ಅನ್ನ ಇಟ್ಟಿರ್ತಾರಲ್ಲ ಅದನ್ನ ಗೋರ್ಮೆಂಟ್ ಅಲ್ಲಿ ಇಡ್ತಾರೆ. ಅದ್ರ ಬರುವಂತ ಬಡ್ಡಿಯ ಮೇಲೆ ನಿಮಗೆ ಕೊಡ್ತಾರೆ. ಇದು ಶೇರ್ ಮಾರ್ಕೆಟ್ ನ
ಒಂದು ಏರಿಳಿತಗಳಿಗೆ ಒಳಪಟ್ಟಿರ್ತತಿ, ಪೆನ್ಷನ್ ಸ್ಥಿರವಾಗಿರುವುದಿಲ್ಲ ಅಂತಕ್ಕಂಥದ್ದು. ಇಲ್ಲಿ ನೀವು ಅವಾಗಲೇ ಹೇಳಿದಾಗೆ ಪೆನ್ಷನ್ ಇಲ್ಲಿ ಅಂದ್ರೆ ಸ್ಥಿರವಾಗಿರ್ತತಿ. ನಿಮ್ಮ 50% 12 ತಿಂಗಳ ಏನ್ 50% ನಿಮ್ಮ ಪೆನ್ಷನ್ ಇರ್ತತಲ್ಲ, ಅದರ ಪೆನ್ಷನ್ ನಿಮಗೆ 25 ವರ್ಷ ಸರ್ವಿಸ್ ಅನ್ನ ಮಾಡಿದ್ರಿ ಅಂತಂದ್ರೆ ನಿಮ್ ಪೆನ್ಷನ್ ಒಂದು ಸ್ಥಿರವಾಗಿ ಬರ್ತಾ ಇರ್ತತಿ. ಇದನ್ನ ತಲೆಯಲ್ಲಿ ಇಟ್ಕೊಡ್ರಿ. ಇನ್ ನೆಕ್ಸ್ಟ್ ಮಿನಿಮಮ್ ಸರ್ವಿಸ್ ಫಾರ್ ಪೆನ್ಷನ್ ಎಲಿಜಿಬಿಲಿಟಿ ಅಂತ ಕರೀತಾರೆ. ಇಲ್ಲಿ ಯಾವುದೇ ರೀತಿಯ ಮಿನಿಮಮ್ ಪೆನ್ಷನ್ ಇರುವುದಿಲ್ಲ, ಯಾಕಂದ್ರೆ ಎಲಿಜಿಬಿಲಿಟಿ ಕೊಡುದಿಲ್ಲ. ಯಾಕಂದ್ರೆ ಮಿನಿಮಮ್ ಪೆನ್ಷನ್ ಅನ್ನೋದು NPS ನಲ್ಲಿ ಇಲ್ವೇ ಇಲ್ಲ. ಇಲ್ಲಿ ನೀವು UPS ನಲ್ಲಿ 10 ವರ್ಷ ಸರ್ವಿಸ್ ಮಾಡಿದ್ರೆ ಸಾಕು, ನಿಮಗೆ ಒಂದು 10,000 ಪೆನ್ಷನ್ ಕೊಟ್ಟೆ ಕೊಡ್ತಾರೆ. ನೀವೊಂದು 10 ವರ್ಷ ಸರ್ವಿಸ್ ಮಾಡಿದ್ರೆ ನಿಮ್ಗೆ 10 ವರ್ಷ ಪೆನ್ಷನ್ ಸಿಗ್ತೈತಿ. ಆದ್ರೆ UPS ನಲ್ಲಿ ಅದು ಸಂಬಂಧ ಇರುವುದಿಲ್ಲ. ಇನ್ನ ನಿಮ್ ಕಾಂಟ್ರಿಬ್ಯೂಷನ್ ಏನು ಎರಡೂದ್ರಲ್ಲಿ ನಿಮ್ ಏನಂದ್ರೆ 10% ಕಾಂಟ್ರಿಬ್ಯೂಷನ್ ನೀವು ಮಾಡ್ತೀರಿ. NPS ನಲ್ಲಿ 10% ಪೇಮೆಂಟ್ ನಲ್ಲಿ ಕಟ್ ಆಗ್ತದೆ, UPS ನಲ್ಲೂ 10% ಕಟ್ ಆಗ್ತದೆ. ಇನ್ನ ಸರ್ಕಾರ ಎಷ್ಟು ಪರ್ಸೆಂಟ್ ಕೊಡ್ತದೆ? NPS ನಲ್ಲಿ 14% ಅನ್ನ ಕೊಡ್ತತಿ, UPS ನಲ್ಲಿ 18.5% ಅನ್ನ ಕೊಡ್ತತಿ. ಇನ್ ನೆಕ್ಸ್ಟ್ ಫ್ಯಾಮಿಲಿ ಪೆನ್ಷನ್ ಫಾರ್ ಡೆತ್ ಅಂದ್ರೆ ಏನಾದ್ರು ಎಂಪ್ಲಾಯ್ ತೀರ್ಕೊಂಡ್ರೆ ಏನಂತ ಕೊಡ್ತೈತೆ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್, ಇದನ್ನ ಲಕ್ಷ ಕೊಡ್ರಿ. NPS ನಲ್ಲಿ ಯಾವ ರೀತಿಯ ಫಿಕ್ಸ್ಡ್ ನಿಮಗೆ ಪೆನ್ಷನ್ ನೀವು ತೀರ್ಕೊಂಡ್ರು ಸಹ ನೀವು ಇಟ್ಟಂತ ಅಮೌಂಟ್ ಏನಿರ್ತಾರ ಅದ್ರ ಮೇಲೆ ಏನ್ ಶೇರ್ ಮಾರ್ಕೆಟ್ ಹೋಗ್ತಿರ್ತದ ಅದ್ರ ಅಷ್ಟೇ ಪೆನ್ಷನ್ ನಿಮ್ಗೆ ಬರ್ತೈತಿ, ಫಿಕ್ಸ್ಡ್ ಬರುದಿಲ್ಲ. ಇಲ್ಲಿ 60% ಪೆನ್ಷನ್ ಅನ್ನ ನೀವು ತೀರ್ಕೊಂಡ ನಂತರ ನಿಮ್ಮ ಧರ್ಮಪತ್ನಿಗೆ ನಿಮ್ಮ ಫ್ಯಾಮಿಲಿ ಅವ್ರಿಗೆ ಏನಂತಂದ್ರೆ 60% ಪೆನ್ಷನ್ ಅನ್ನ ಕೊಡ್ತಾರೆ. ಇದನ್ನೊಂದ ನಿಮಗೆ ತಿಳಿತ ಅನ್ಕೋತೀರಿ. ಒಂದು ಉದಾಹರಣೆ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಏನಂದ್ರೆ ನಮ್ಮ ಕಡೆ ಇಬ್ರು ವ್ಯಕ್ತಿಗಳಿದ್ದಾರೆ. ಯಾರ್ಯಾರು? ರಾಜು ಮತ್ತೆ ರಾಮಪ್ಪ ಅಂತಕ್ಕಂತ ಇಬ್ರು ವ್ಯಕ್ತಿಗಳಿದ್ದಾರೆ. ಇವರ ಹೋಲಿಕೆಯನ್ನು ತಗೊಂಡು ಯಾರಿಗೆ ಯಾವ್ದು ಉತ್ತಮ ಅಂತ ನಿಮ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ರಾಜುಗೆ ಏನಪ್ಪಾ ಅಂದ್ರೆ ಒಂದು 25ರಿಂದ 30 ವರ್ಷ ಇನ್ನ ಯಂಗ್ ಹುಡುಗ ಅದಾನ. ಏನಪ್ಪಾ ಅಂದ್ರೆ ಅವಾಗ ಹೂಡಿಕೆ ಜ್ಞಾನ ಐತಿ. ಏನಪ್ಪಾ ಅಂತಂದ್ರ ಹಣವನ್ನ ಒಂದು ದೊಡ್ಡದಾದಂತ ಒಂದು ಉದಾಹರಣೆಗೆ ₹1 ಕೋಟಿ ಬಂತಪ್ಪ ಅಂತಂದ್ರ ಆ ಒಂದು ₹1 ಕೋಟಿ ಹೆಂಗೆ ಹೂಡಿಕೆ ಮಾಡ್ಬೇಕು, ಎಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ಬೇಕು, ಯಾವುದನ್ನ ಎಷ್ಟು ಬಳಸಬೇಕು, ಹಣದ ಬಗ್ಗೆ ನಾಲೆಜ್ ಇದೆ. ಅವನು ಒಂದ್ 25ರಿಂದ 30 ವರ್ಷ ಇದಾನಂತ ಅರ್ಥ ಮಾಡ್ಕೊಡ್ರಿ. ಅವನ್ ರಿಸ್ಕ್ ತಗೋಕ್ ರೆಡಿ ಇದಾನ. ಏನಪ್ಪಾ ಅಂದ್ರೆ ಹಣವನ್ನ ನಾನು ಹೂಡಿಕೆ ಮಾಡಿ ಅದರಿಂದ ಜಾಸ್ತಿ ಲಾಭ ಮಾಡ್ಲಿಕ್ಕೆ ನನಗೆ ರೆಡಿ ಇದ್ದಾನೆ. ರಿಸ್ಕ್ ಆಯ್ತು ಇಸ್ಕೆ ಅಂದ್ರೆ ನಾವು ರಿಸ್ಕ್ ತಗೊಂಡ್ರೆ ಜೀವನದಲ್ಲಿ ತುಂಬಾ ಮುಂದೆ ಬರ್ಲಿಕ್ಕೆ ಸಾಧ್ಯ. ಅಷ್ಟೇ ಅಪಘಾತಗಳು ಸಂಭವಿಸ್ತಾವ, ಅದನ್ನ ಎದುರಿಸುವಂತ ತಾಕತ್ತು ಸಹ ಮನುಷ್ಯಗೆ ಇರ್ಬೇಕಾಗ್ತದೆ. ಇನ್ನು ರಾಮಪ್ಪ ಒಂದ್ 40ರಿಂದ 50 ವರ್ಷದ ವ್ಯಕ್ತಿ. ಇವನಿಗೆ ಹೂಡಿಕೆ ಜ್ಞಾನ ಅಷ್ಟೊಂದಿಲ್ಲ, ಅವಾಗೇನ್ ಅಷ್ಟೊಂದ್ ಜ್ಞಾನ ಇಲ್ಲ. ನಮಗ ಏನಪ್ಪಾ ಅಂದ್ರೆ ಒಂದು ಸಾಧಾರಣವಾದಂತ ಮನುಷ್ಯ. ಅವಾಗ ಏನ್ ಹಣದ ಏನ್ ಹರಿವಿನ ಬಗ್ಗೆ, ಹಣವನ್ನ ಯಾವ ರೀತಿ ಹೂಡಿಕೆ ಮಾಡ್ಬೇಕು, ಎಲ್ಲಿ ಹೂಡಿಕೆ ಮಾಡ್ಬೇಕು, ಇದೆಲ್ಲಾ ಜಾಸ್ತಿ ಏನ್ ಅವಂಗ್ ಗೊತ್ತಿಲ್ಲ. ಅವಂಗೇನಪ್ಪಾ ಸ್ಥಿರತೆ ಬೇಕು. ನಮಗ ತಿಂಗಳ ಪೆನ್ಷನ್ ಬಂದ್ರೆ ಸಾಕಪ್ಪ, ಉಳಿಕಿದ್ ನನಗೇನು ಬೇಡ, ನನಗ ಅಷ್ಟು ರೊಕ್ಕ ಬೇಡ, ಇಷ್ಟು ರೊಕ್ಕ ಬೇಡ, ಒಂದ್ ಸಣ್ಣ ಅಮೌಂಟ್ ನನಗೆ ರಿಟೈರ್ಮೆಂಟ್ ಆದ ತಕ್ಷಣ ಬಂದ್ರೆ ಸಾಕು, ನನಗ ಪೆನ್ಷನ್ ಬಂದ್ರೆ ಸಾಕು, ನಾನ್ ತೀರ್ಕೊಂಡ ನಂತರ ನನ್ನ ಫ್ಯಾಮಿಲಿ ಸೇಫ್ ಆಗಿದ್ರೆ ಸಾಕು ಅಂತಕ್ಕಂಥವ್ರು UPS ಅನ್ನ ಆಯ್ಕೆ ಮಾಡ್ಕೊಳ್ಬಹುದು. ಇನ್ನು NPS ಯಾರಿಗ ಉತ್ತಮ? ಯಾರಿಗೆ ಹಣದ ಬಗ್ಗೆ ನಾಲೆಜ್ ಇದೆ, ಯಾರಿಗೆ ಒಂದು ದೊಡ್ಡದಾದಂತ ಅಮೌಂಟ್ ಬಂದಾಗ ಅದನ್ನ ಸರಿಯಾದ ರೀತಿಯಲ್ಲಿ ಹೂಡಿಕೆಯನ್ನ ಮಾಡಿ ಅದರಿಂದ ಬರುವಂತ ಜಾಸ್ತಿ ಲಾಭವನ್ನ ತೆಗೆದುಕೊಂಡು ರಿಸ್ಕ್ ತಗೊಂಡು ಜಾಸ್ತಿ ಲಾಭವನ್ನ ಯಾರು ಮಾಡ್ಲಿಕ್ಕೆ ಇಷ್ಟಪಡ್ತಾರಲ್ಲ ಅವರಿಗೆ NPS ಅಂತಕ್ಕಂಥದ್ದು ಉತ್ತಮ. ಯಾರಿಗೆ ನನಗೆ ಅಷ್ಟೊಂದು ನಾಲೆಜ್ ಇಲ್ಲ ಹಣದ ಬಗ್ಗೆ, ನನಗೆ ಪೆನ್ಷನ್ ಬಂದ್ರೆ ಸಾಕಪ್ಪ, ನಾನು ತೀರ್ಕೊಂಡ ನಂತರ ನನ್ನ ಫ್ಯಾಮಿಲಿಯವರು ಸೇಫ್ ಆಗಿದ್ರೆ ಸಾಕಂತಕ್ಕಂತ ಯಾರು ಬಯಸ್ತಾರೋ ಅವರಿಗೆ UPS ಅಂತಕ್ಕಂಥದ್ದು ಉತ್ತಮ. ನೋಡ್ ಸ್ನೇಹಿತರೆ, ನೀವು ಇದರಲ್ಲಿ ಯಾರ ರಾಜು ಆಗ್ತಿರೋ ಯಾರ ರಾಮಪ್ಪ ಆಗ್ತಿರೋ ನಿಮಗ್ ಬಿಟ್ಟಿದ್ದು. ಯಾರು ಜಾಸ್ತಿ ನಾಲೆಜ್ ಅನ್ನ ಬೆಳೆಸ್ಕೊಂಡು ರಿಸ್ಕ್ ತಗೊಂಡು ಹಣವನ್ನ ಜಾಸ್ತಿಯನ್ನ ಮಾಡಿ, ಉದಾಹರಣೆಗಪ್ಪ ನೀವೊಂದು ಉದಾಹರಣೆ ಕೊಟ್ಟೆ ಹೇಳ್ತೀನಿ. ನೀವೊಂದು 25ರಿಂದ 30 ವರ್ಷ ಈಗ ಸದ್ಯ ಇದ್ರಿ ಅಂತಂದ್ರೆ ನಿಮ್ದೊಂದು ಸರ್ವಿಸ್ ಒಂದು 30 ವರ್ಷ ದಾಟಿತ್ತಂದ್ರೆ ಆರಾಮಾಗಿ ಏನಿಲ್ಲ ಅಂತಂದ್ರು ನೀವು ಲೆವೆಲ್ 1 ಅಲ್ಲೇ ಇದ್ರು ಸಹ ₹1 ಕೋಟಿ ಮೇಲೆ ಬರ್ತೈತೆ ನಿಮ್ದ NPS ಅಮೌಂಟ್. ಆ NPS ಅಮೌಂಟ್ ಅನ್ನ ಯಾವ ರೀತಿ ಬಳಸ್ಬೇಕಂತ ನಿಮ್ಗೆ ನಾಲೆಜ್ ಇತ್ತು ಅಂತಂದ್ರೆ ನೀವ್ ಏನಂದ್ರೆ NPS ಅನ್ನ ತೆಗೆದುಕೊಳ್ಬಹುದು. ಇಲ್ಪ ನಿಮ್ಗೆ 40-50 ವರ್ಷ ಇತ್ತು, ನಿಮಗ ಹಣದ ಬಗ್ಗೆ ಅಷ್ಟೊಂದು ನಾಲೆಜ್ ಇರ್ಲಿಲ್ಲ, ನಮಗ್ ಪೆನ್ಷನ್ ಬಂದ್ರೆ ಸಾಕಂತ ಇತ್ತಂದ್ರೆ ನೀವ್ ಏನ್ ಮಾಡ್ಬೋದು, UPS ಅನ್ನ ತಗೊಂಡು ಆರಾಮ್ಸಿರಿ ಫ್ಯಾಮಿಲಿಯನ್ನ ಲೀಡ್ ಮಾಡ್ಬೋದು ಸ್ನೇಹಿತರೆ. ಇನ್ನಪ್ಪ ಇದೇಗ ಏನಂದ್ರೆ ಒಂದು ಹೇಳ್ತೀವಿ ಅಂದ್ರೆ ಯಾರೆಲ್ಲ ತೀರ್ಮಾನ ಮಾಡ್ಬೋದು. NPS ನಿಮಗೆ ಹೆಚ್ಚಿಗೆ ರಿಟರ್ನ್ಸ್ ಬೇಕು, ಮಾರ್ಕೆಟ್ ನ ಅಪಾಯಗಳನ್ನ ನಿಭಾಯಿಸಲು ಸಿದ್ಧರಿಸಿ. ಅದನ್ನ ಮಾರ್ಕೆಟ್ ಅಪಾಯ ಅಂದ್ರೇನ, ಮಾರ್ಕೆಟ್ ಮೇಲೆ ಹೋಗ್ಬೋದು, ಕೆಳಗೆ ಹೋಗ್ಬೋದು. ಮುಂದಿನ 10 ವರ್ಷಗಳಲ್ಲಿ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ ಆಗಿ ಮಾರ್ಕೆಟ್ ಏನಾಗಬಹುದು, ಪೂರಾ ಡೌನ್ ಬಂದ್ಬಿಡ್ಬೋದು. ಅವಾಗ ನಿಮ್ಗೆ NPS ನ ಅಮೌಂಟ್ ಜಾಸ್ತಿ ಬರುದಿಲ್ಲ.
ಇನ್ನ UPS ಅನ್ನ ಯಾರು ಆಯ್ಕೆ ಮಾಡ್ಕೋಬಹುದು, ಸ್ಥಿರತೆಯನ್ನು ಯಾರು ಕಾಪಾಡ್ಕೋತಾರೆ, ನಮಗೆ ಜಾಸ್ತಿ ಟೆನ್ಷನ್ ಬೇಡಪ್ಪ, ನಮಗೊಂದು ಸ್ಥಿರವಾದ ಅಮೌಂಟ್ ಬಂದ್ರೆ ಸಾಕು, ನಾವ ಸರ್ಕಾರ ನಮಗ್ ಖಾತ್ರಿ ಆದಂತ ಕೊಟ್ರೆ ಸಾಕಂತ ನಾವು ಯಾರು ಬಯಸ್ತಾರ ಅವರು UPS ಅನ್ನ ಆಯ್ಕೆ ಮಾಡ್ಕೊಳ್ಬಹುದು. ತೀರ್ಮಾನ ಏನಪ್ಪಾ, ಯುವಕರು ಮಾರ್ಕೆಟ್ ನ ನಾಲೆಜ್ ಇದ್ದವ್ರು NPS ಅನ್ನ ಆಯ್ಕೆ ಮಾಡ್ಕೊಡ್ರಿ. ಮಾರ್ಕೆಟ್ ಬಗ್ಗೆ ಜಾಸ್ತಿ ನಾಲೆಜ್ ಇಲ್ಲ ಏನಂತಂದ್ರೆ ರಿಸ್ಕ್ ಫ್ರೀ ಪಿಂಚಣಿದಾರ ಅಂದ್ರೆ ರಿಸ್ಕ್ ಇದ್ರ ಸಾಕಪ್ಪ, ನಮ್ಗ ಪಿಂಚಣಿ ಬಂದ್ರೆ ಸಾಕಂತ ಯಾರು ಬಯಸ್ತಾರೋ ಅವರು UPS ಅನ್ನ ತಗೊಂಡು ಆರಾಮಾಗಿ ಜೀವನವನ್ನ ಮಾಡ್ಬೋದು ಸ್ನೇಹಿತರೆ. ಇದಾಗಿತ್ತು ಒಂದು ನಿರ್ಧಾರ, NPS ಅನ್ನ ತಗೊಳ್ಬೇಕು UPS ಅನ್ನ ತಗೊಳ್ಬೇಕಂತ ಒಂದು ನಿರ್ಧಾರ ನಿಮ್ ಮೇಲ್ ಬಿಟ್ಟಿದ್ರಿ. ನೀವ್ ಯಾವ್ದು ಬೇಕೋ ನೀವು ಏನ ರಾಜು ಹಾಕಿರೋ ಅಥವಾ ರಾಮಪ್ಪ ಹಾಕಿರೋ ನಿಮಗ್ ಬಿಟ್ಟಿದ್ದು. ನೀವು ರಾಜು ಆದ್ರೆ NPS ಅನ್ನ ಆಯ್ಕೆ ಮಾಡ್ಕೊಡ್ರಿ, ನೀವು ರಾಮಪ್ಪ ಆದ್ರೆ UPS ಅನ್ನ ಆಯ್ಕೆ ಮಾಡ್ಕೊಡ್ರಿ. ಯಾವ್ದು ನಿಮ್ಗೆ ಉತ್ತಮ ಅನ್ಸತ್ತೋ ಅದನ್ನ ಆಯ್ಕೆ ಮಾಡ್ಕೊಂಡು ನೀವು ಆಯ್ಕೆಯನ್ನ ಮಾಡಿ. NPS ಮತ್ತೆ UPS ನ ಬಗ್ಗೆ ಇಷ್ಟೆಲ್ಲಾ ಡೀಟೇಲ್ಸ್ ತಿಳ್ಕೊಂಡ ಮೇಲೂ ನಮ್ಗೆ ಇನ್ನೂ ಡೌಟ್ ಇತ್ತಂದ್ರೆ ನಿಮಗೆ ಒಂದು ಚಾರ್ಟ್ ನ ಮೂಲಕ ಕ್ಲಿಯರಿಟಿ ಕೊಡ್ತೀನಿ. ಇದರಲ್ಲಿ ನೀವು ಕೆಲವೊಂದು ಇನ್ಪುಟ್ಸ್ ಅನ್ನ ಹಾಕೋದ್ರ ಮೂಲಕ ನೀವು NPS ನಲ್ಲಿ ಎಷ್ಟು ಲಂಸಮ್ ಅಮೌಂಟ್ ಅನ್ನ ರಿಟೈರ್ಮೆಂಟ್ ಆದಾಗ ತೆಗೆದುಕೊಳ್ಬಹುದು, ಮತ್ತೆ UPS ನಲ್ಲಿ ಎಷ್ಟು ಪೆನ್ಷನ್ ಬರ್ತೈತೆ ಅಂತ ಹೇಳಿ ಎರಡೂ ಒಂದೇ ಚಾರ್ಟ್ ನಲ್ಲಿ ನಿಮಗೆ ಗೊತ್ತಾಗ್ಬಿಡ್ತೈತೆ. ಇದನ್ನ ಕ್ಲಿಯರ್ ಆಗಿ ನೋಡ್ಕೊಡ್ರಿ. ಏನಪ್ಪಾ ಅಂದ್ರೆ ಇದರ ಲಿಂಕ್ ಅನ್ನ ನೀವು ಇದಕ್ಕೆ ಕೆಲವೊಂದ್ ಜನ ರಿಟೈರ್ಮೆಂಟ್ ಏಜ್ ಜಾಸ್ತಿ ಇರ್ಬೋದು, ಸರ್ವಿಸ್ ಜಾಸ್ತಿ ಇರ್ಬೋದು, ವೇರಿಯೇಷನ್ ಆಗುತ್ತೆ. ಅದಕ್ಕಾಗಿ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಎಕ್ಸೆಲ್ ಶೀಟ್ ಓಪನ್ ಆಗುತ್ತೆ. ಅಲ್ಲಿ ನೀವು ಜಸ್ಟ್ ಏನಿರ್ತಲ್ಲ ಈ ಒಂದು ಇನ್ಫಾರ್ಮೇಶನ್ ಅನ್ನ ಏನ್ ಮಾಡ್ಬೇಕಂದ್ರೆ ಎಂಟರ್ ಮಾಡ್ತಾ ಹೋಗ್ಬೇಕು. ಎಂಟರ್ ಮಾಡ್ರಿ ಅಂತಂದ್ರೆ ನಿಮಗೆ ಡಿಟೇಲ್ ಆದಂತ ಪಿಕ್ಚರ್ ಇಲ್ಲಿ ಕೆಳಗಡೆ ಬಂದ್ಬಿಡ್ತೈತೆ. ನೀವು ಏನೂ ಮಾಡ್ಬೇಕಾಗಿಲ್ಲ. ಇದನ್ನ ಡೈರೆಕ್ಟ್ ನಿಮಗೆ ಎಕ್ಸ್ಪ್ಲೇಷನ್ ಕೊಡ್ತೀನಿ ಯಾವ ರೀತಿ ಅಂತ ನೋಡ್ಕೊಡ್ರಿ. ಇದನ್ನ ಹೆಂಗ್ ಓಪನ್ ಮಾಡೋದಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಇರ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಈ ತರ ಚಾರ್ಟ್ ಓಪನ್ ಆಗುತ್ತೆ. ಅವಾಗ ಅಲ್ಲಿ ಎಂಟರ್ ಮಾಡ್ತಾ ಹೋಗಿ. ಮೊದಲನೇದಾಗಿ ಏನ್ ಎಂಟರ್ ಮಾಡ್ಬೇಕಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್, ನೀವು ಯಾವ ಇಯರ್ ಅಲ್ಲಿ ಬರ್ತ್ ಆಗಿದ್ರೆ ಅದನ್ನ ಹಾಕ್ಬೇಕು. ಎರಡನೇದ್ದು ನಿಮ್ಮ ಡೇಟ್ ಆಫ್ ಜಾಯ್ನಿಂಗ್, ನೀವು ಯಾವ ವರ್ಷದಲ್ಲಿ ರೈಲ್ವೆಗೆ ಅಥವಾ ಜಾಬ್ಗೆ ಜಾಯಿನ್ ಆಗಿದ್ರ ಅಂತ ಅದನ್ನ ಹಾಕ್ಬೇಕು. ಅದಾದ ನಂತರ ನಿಮ್ಮ ರಿಟೈರ್ಮೆಂಟ್ ಏಜ್, ಈಗಿನ ರೂಲ್ಸ್ ನ ಪ್ರಕಾರ ಎಲ್ಲರೂ 60 ವರ್ಷಕ್ಕೆ ರಿಟೈರ್ಮೆಂಟ್ ಆಗ್ತಾರೆ. ನೀವು ಒಂದ್ ವೇಳೆ ಜಲ್ದಿ ರಿಟೈರ್ಮೆಂಟ್ ಆಗ್ಬೇಕಂದ್ರೆ ಅದನ್ನು ಸಹ ಇದನ್ನ ಏನ್ ಮಾಡ್ಬೋದು, ಇಲ್ಲಿ ವಾಲಂಟ್ ರಿಟೈರ್ಮೆಂಟ್ ತಗೋಬೇಕಂದ್ರೆ ಅದನ್ನು ಸಹ ಇಲ್ಲಿ ಎಂಟರ್ ಮಾಡ್ಬೇಕು. ಇನ್ ನೆಕ್ಸ್ಟ್ ನಿಮ್ಮ ರಿಟೈರ್ಮೆಂಟ್ ಯಾವ ಇಯರ್ ಅಲ್ಲಿ ಆಗ್ತದೆ, ಇಲ್ಲಿ ಒಂದು ಅಜಂಪ್ಷನ್ ಮೂಲಕ 2050ರಲ್ಲಿ ರಿಟೈರ್ಮೆಂಟ್ ಆಗ್ತಾರಂತ ತಿಳ್ಕೊಂಡಿದ್ವಿ. 2017ರಲ್ಲಿ ಅವರ ಜಾಯ್ನಿಂಗ್ ಡೇಟ್ ಇದೆ. 2050ರಲ್ಲಿ ರಿಟೈರ್ಮೆಂಟ್ ಆಗ್ತಾರಂತ ತಿಳ್ಕೊಂಡು ಇದನ್ನ ಲೆಕ್ಕ ಮಾಡಿದೀವಿ. ಇನ್ನ ನಿಮ್ಮ ರಿಟೈರ್ಮೆಂಟ್ ಆಗುವಾಗ ನಿಮ್ಮ ಸರ್ವಿಸ್ ಎಟ್ ಇರ್ತೈತಿ. ಈ ಒಂದು ಇನ್ಪುಟ್ ನ ಪ್ರಕಾರ 33 ಸರ್ವಿಸ್ ಅನ್ನ ಇವರು ಕಂಪ್ಲೀಟ್ ಮಾಡ್ತಾರೆ. ಇದರ ಪ್ರಕಾರ ನೀವು ಜಾಯಿನ್ ಆಗುವಾಗ ನಿಮ್ಮ ಬೇಸಿಕ್ ಪೇ ಮತ್ತು DA ಎಷ್ಟಿತ್ತು ಅಂತ ನಿಮ್ಮ ಒಂದು ಲೆಕ್ಕವನ್ನ ಹಾಕ್ಬೇಕಾಗ್ತದೆ. ನೀವು ಜಾಯ್ನಿಂಗ್ ಆಗುವಾಗ ಅಂದ್ರೆ 2017ರಾಗ ಅಥವಾ ನೀವು 2012ರಾಗ ಜಾಯಿನ್ ಆಗಿರ್ಬೋದು, 2017ರಾಗ ಆಗಿರ್ಬೋದು, 18ರಾಗ ಆಗಿರ್ಬೋದು, ರೀಸೆಂಟ್ ಆಗಿ ಮೊನ್ನೆ ಸಹ ನೀವು ಏನಾದ್ರು ರೈಲ್ವೆಗೆ ಜಾಯಿನ್ ಆಗಿರ್ಬೋದು. ಅವಾಗ ನಿಮ್ಮ ಬೇಸಿಕ್ ಪೇ ಎಷ್ಟಿತ್ತು, ನಾವೀಗ ಒಂದು ಅಂದಾಜಿನ ಮೂಲಕ ಏನಂದ್ರೆ 20,000 ಇತ್ತಂತ ಹಾಕಿದೀವಿ. ಇದರ ಪ್ರಕಾರ ಇದು ಲೆಕ್ಕ ಬರ್ತೈತೆ. ನಿಮ್ಗೆ ಏನ್ ಮಾಡ್ಬೋದು ಅಂದ್ರೆ ನೀವು ಎಡಿಟ್ ಮಾಡಿ ನಿಮ್ಮ ಡೀಟೇಲ್ಸ್ ಅನ್ನ ಇಲ್ಲಿ ಹಾಕ್ಬೋದು. ಅಂದ್ರೆ ಅಕ್ಯುರೇಟ್ ಆಗಿ ನಿಮ್ಮ ಪರ್ಸನಲ್ ಆಗಿ ನಿಮ್ಮ ಡೇಟಾನೇ ನಿಮಗೆ ಸಿಗುತ್ತೆ. ಆದ್ದರಿಂದ ನಿಮ್ಮ ಪರ್ಸನಲ್ ಡೇಟಾವನ್ನ ಇಲ್ಲಿ ಎಂಟರ್ ಮಾಡಿ. ಇದರ ಪ್ರಕಾರ ನೀವು ಒಂದು ಏನಂತಂದ್ರ ಇಲ್ಲಿ ನೋಡ್ಬೋದು, ನೀವು ನಿಮ್ಮ ಸ್ಯಾಲರಿ ಒಂದು ಇನ್ಕ್ರೀಸ್ ಯಾವ ಆಗ್ತದೆ ಅಂದ್ರೆ ವರ್ಷದಿಂದ ವರ್ಷಕ್ಕೆ ನಿಮ್ ಸ್ಯಾಲರಿ ಇನ್ಕ್ರೀಸ್ ಆಗಿ ಹೋಗುತ್ತೆ. ಯಾವ ರೇಷಿಯೋದಲ್ಲಿ ಆಗುತ್ತೆ ಅಂತಂದ್ರೆ ನಿಮಗೆ ವರ್ಷಕ್ಕೆ ಇನ್ಕ್ರಿಮೆಂಟ್ ಜಾಸ್ತಿ ಆಗ್ಬೋದು, ಪ್ರಮೋಷನ್ ಬರ್ಬೋದು, ಪೇ ಕಮಿಷನ್ ಸಿಗ್ಬೋದು, DA ಸಿಗ್ತದೆ. ಹೀಗೆ ಟೋಟಲ್ ಆಗಿ ಎಲ್ಲವನ್ನ ಲೆಕ್ಕ ಮಾಡಿದ್ರೆ ಒಂದು ಏನಂದ್ರೆ 7% ಸ್ಯಾಲರಿ ಇನ್ಕ್ರೀಸ್ ಆಗತ್ತೆ ಅಂತ ನಾವು ಲೆಕ್ಕವನ್ನ ಹಿಡಿಯೋಣ. ಒಂದು 7% ವರ್ಷದಿಂದ ವರ್ಷಕ್ಕೆ ಲೆಕ್ಕ 7% ಜಾಸ್ತಿ ಆಗುತ್ತೆ ಅಂತ ಹಿಡಿದ್ರು ನೀವು ರಿಟೈರ್ಮೆಂಟ್ ಆಗುವಾಗ ನಿಮ್ಮ ಬೇಸಿಕ್ ಪ್ಲಸ್ DA ಎಷ್ಟಿರುತ್ತೆ ಅಂದ್ರೆ 1,86,000 ಏನಂತಂದ್ರೆ ನಿಮ್ಮ ಬೇಸಿಕ್ ಪೇ ಪ್ಲಸ್ DA ಅಂದ್ರೆ ಅಮೌಂಟ್ ಅಷ್ಟು ನಿಮ್ ಪೆನ್ಷನ್ ಪೇಮೆಂಟ್ ಬರ್ತಾ ಇದೆ ಅಂತ ಅರ್ಥ. ಯಾವಾಗ ನೀವು ರಿಟೈರ್ಮೆಂಟ್ ಆಗುವ ಏಜ್ ಅಲ್ಲಿ ಬೇಸಿಕ್ ಪ್ಲಸ್ DA ಎಟ್ ಬರ್ತೈತೆ ಅಂತಂದ್ರೆ ನಿಮ್ಮ ಕೈಗೆ 1,80,000 ಬರ್ತದೆ ಅಂತ ಅರ್ಥ. ಇದರ ಪ್ರಕಾರ ನಾವು ಲೆಕ್ಕ ಮಾಡ್ತಾ ಹೋದ್ರೆ ನಿಮ್ಮ NPS ನ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡ್ಬೋದು. ಫಸ್ಟ್ NPS ನೋಡೋಣ. NPS ನಲ್ಲಿ ಇಲ್ಲಿ ನೋಡ್ಬೋದು, ನೀವು NPS ನಲ್ಲಿ ನಿಮ್ಮ ಟೋಟಲ್ ಆಗಿ 10% ನಿಮ್ದು ಒಂದು ಕಾಂಟ್ರಿಬ್ಯೂಷನ್ ಇರುತ್ತಲ್ಲ, ಈ ಕಾಂಟ್ರಿಬ್ಯೂಷನ್ ಅಲ್ಲಿ ನೀವು 10% ಅಂದ್ರೆ 30 ಲಕ್ಷ ನಿಮ್ ಕಾಂಟ್ರಿಬ್ಯೂಷನ್ ಆಯ್ತು. ಸರ್ಕಾರ 14% ಕೊಡುತ್ತೆ ಅಂದ್ರೆ 43 ಲಕ್ಷ ಅವ್ರ ಕಾಂಟ್ರಿಬ್ಯೂಷನ್ ಆಯ್ತು. ಇಲ್ಲಿ ನೀವು ಅರ್ಥ ಮಾಡ್ಕೋಬಹುದು, ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟು 30 ಲಕ್ಷ, ಸರ್ಕಾರ ಕೊಡುದು ಎಷ್ಟು ಅಂದ್ರೆ 43 ಲಕ್ಷ. ಆ ಟೋಟಲ್ ಆಗಿ ಬರುವಂತ ಅಮೌಂಟ್ ಅನ್ನ ಏನ್ ಮಾಡ್ತಾರೆ, ಒಂದು ನಿಧಿಯಲ್ಲಿ ಹಾಕ್ತಾರಂತ ಹೇಳಿದ್ರು. ಆ ನಿಧಿಯಲ್ಲಿ ಹಾಕಿದ್ಮೇಲೆ ಅದಕ್ಕೆ ಬರುವಂತ ಬಡ್ಡಿ ಎಷ್ಟಪ್ಪ 7% ಲೆಕ್ಕ ಮಾಡಿದ್ವಿ. ಯಾಕಪ್ಪ 7%?
ಅದು ಶೇರ್ ಮಾರ್ಕೆಟ್ ಮತ್ತೆ ಕಾರ್ಪೊರೇಟ್ ಬಾಂಡ್ ಗೌರ್ಮೆಂಟ್ ಬಾಂಡ್ ನಲ್ಲಿ ಅಮೌಂಟ್ ಹಾಕೋದ್ರಿಂದ ಏರಿಳಿತ ಆಗ್ತದೆ. ಆದ್ದರಿಂದ ನೀವು ಸ್ಟಾಕ್ ಮಾರ್ಕೆಟ್ ಒಂದ್ ವರ್ಷಕ್ಕೆ 10% ಕೊಡ್ಬೋದು, 12% ಕೊಡ್ಬೋದು, ಒಂದ್ ವರ್ಷ 8% ಕೊಡ್ಬೋದು. ಹೀಗೆ ವೇರಿಯೇಷನ್ ಆಗ್ತದೆ. ಅತಿ ಕಡಿಮೆ ಸಂದರ್ಭಗಳಲ್ಲಿ ಅಂದ್ರೂ 7% ಕೊಟ್ಟೆ ಕೊಡ್ತೈತಿ. ಆದ್ದರಿಂದ ಮಿನಿಮಮ್ ನಾನು 7% ಅಂತ ಕೊಟ್ಟಿದ್ದೀನಿ. ನೀವು 10% ಹಾಕಿ ಲೆಕ್ಕ ಮಾಡ್ಬೋದು, 12% ಹಾಕಿ ಲೆಕ್ಕ ಮಾಡ್ಬೋದು. ಅವಾಗ ಇವೆಲ್ಲವೂ ಚೇಂಜ್ ಆಗ್ತವೆ. ನೆನಪು ಇಟ್ಕೊಂಡು ನಾವು 7% ಲೆಕ್ಕ ಮಾಡಿದೀನಿ. 7% ಲೆಕ್ಕ ಇಟ್ ಮಾಡಿದ್ರೆ ಇಲ್ಲಿ ಅಮೌಂಟ್ ಎಷ್ಟು ಬರ್ತೈತಿ? 1,88,00,000 ಬಂತು. ಅಂದ್ರೆ ಟೋಟಲ್ ಆಗಿ ನಮ್ಮ NPS ನಾವು ರಿಟೈರ್ಮೆಂಟ್ ಆದಾಗ ನಮ್ಮ ಕೈಯಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಅಂದ್ರೆ 1,88,00,000 ರೂಪಾಯಿ ಬರ್ತೈತಿ. ಈ 1,88,00,000ದಲ್ಲಿ 60% ಅಂದ್ರೆ 60% ಅಮೌಂಟ್ ಅನ್ನ ನಮಗ್ ಕೊಡ್ತಾರೆ. ಇನ್ 40% ಅಮೌಂಟ್ ಅನ್ನ ಏನ್ ಮಾಡ್ತಾರೆ ಅವರು ರೀಇನ್ವೆಸ್ಟ್ ಮಾಡಿ ಅದಕ್ಕೆ ಬರುವಂತ ಬಡ್ಡಿಯಲ್ಲಿ ನಮಗೆ ಪೆನ್ಷನ್ ಅನ್ನ ಕೊಡ್ತಾರೆ. ಇಲ್ಲಿ 60% ಅಂದ್ರೆ ಎಷ್ಟಾಯ್ತು? 1,13,00,000 ಅಮೌಂಟ್ ಅನ್ನ ನಾವು ಮನೆಗೆ ತೆಗೆದುಕೊಂಡು ಹೋಗಬಹುದು. ನಾವು ರಿಟೈರ್ಮೆಂಟ್ ಆದಾಗ 1,13,00,000 ಅಮೌಂಟ್ ಅನ್ನ ನಮ್ಮ ಕೈಯಲ್ಲಿ ತಗೊಂಡು ನಾವು ಮನೆಗೆ ತಗೊಂಡು ಹೋಗ್ಬೋದು. ನಾವ್ ಇದನ್ನ ನಮ್ಮ ಖರ್ಚು ಮಾಡ್ಬೋದು, ಮಕ್ಕಳ ಮದುವೆಯನ್ನು ಮಾಡ್ಬೋದು, ಹೊಲ ತಗೋಬಹುದು, ಮನಿ ತಗೋಬಹುದು, ಕಾರಣ ತಗೋರಿ, ನೀವ್ ಏನ ಇಂಟ್ರೆಸ್ಟ್ ಬರುತ್ತೋ ಅದನ್ನ ಮಾಡ್ರಿ. ಇನ್ನು ಉಳಿದಿರ್ತಕ್ಕಂತ ಏನ್ 75 ಲಕ್ಷ ಇದೆಯಲ್ಲ, ಈ 75 ಲಕ್ಷಕ್ಕೆ ಏನ್ ಮಾಡುತ್ತಂದ್ರೆ ಸರ್ಕಾರ ಇದನ್ನ ರೀಇನ್ವೆಸ್ಟ್ ಮಾಡಿ ಅದಕ್ಕೆ ಬರುವಂತ ಬಡ್ಡಿಯನ್ನ ನಿಮಗೆ ಪೆನ್ಷನ್ ಆಗಿ ಕೊಡ್ತೈತೆ. ಅದೆಷ್ಟಿರ್ತೈತೆ ಅಂದ್ರೆ 40,000 ಪೆನ್ಷನ್ ಇರ್ಬೋದು. ಯಾಕಂದ್ರೆ ನಾವೊಂದು 6% ಬಡ್ಡಿಯನ್ನ ಹಿಡಿದ್ರು 6% ಬಡ್ಡಿಯನ್ನ ಹಿಡಿದ್ರು ಏನಂದ್ರೆ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಹಾಕ್ಬೋದು ಅಥವಾ ಏನಂದ್ರೆ ಬೇರೆ ಗೌರ್ಮೆಂಟ್ ಬಾಂಡ್ ಅಲ್ಲಿ ಹಾಕಿದಾಗ ಅದ್ರ ಬರುವಂತ ಬಡ್ಡಿಯನ್ನು ನಿಮ್ಗೆ ಕೊಡ್ತಾರೆ. ಒಂದು ಕಡಿಮೆ ದರದಲ್ಲಿ ಅಂದ್ರೂ ಒಂದು 6%, 6.5% ಬಡ್ಡಿಯನ್ನು ಹಿಡಿದ್ರೆ 40,000 ಏನಂದ್ರೆ ಪೆನ್ಷನ್ ನಿಮಗೆ ಬರ್ತತಿ. ಮತ್ತೆ ಈ ಬರುವಂತ ಏನ್ 75,000 ಇರ್ತೈತಲ್ಲ, ಇದು ನಿಮ್ಮ ಡೆತ್ ನ ನಂತರ 0 ಆಗ್ತತಿ. ಆದ್ದರಿಂದ ಸ್ನೇಹಿತರೆ ನನ್ನ ಸಜೆಷನ್ ಏನಂತಂದ್ರೆ ನೀವು ರಿಟೈರ್ಮೆಂಟ್ ಆದಾಗ ಟೋಟಲ್ ಆಗಿ ಬರುವಂತ ಅಷ್ಟು ಅಮೌಂಟ್ ಅನ್ನ ನೀವು ಮನೆಗೆ ತೆಗೆದುಕೊಂಡು ಹೋಗಿ. ಅಂದ್ರೆ ಮನೆಗೆ ತೆಗೆದುಕೊಂಡು ಹೋಗಿ ಅಂದ್ರೆ ಏನರ್ಥ? ನಿಮ್ಮ ಕೈಯಲ್ಲೇನೆ ಏನಂದ್ರೆ 2 ಆಪ್ಷನ್ ಕೊಟ್ಟಿರ್ತಾರೆ, 60-40 ಅನ್ನ ಕೊಟ್ಟಿರ್ತಾರೆ, ಅಥವಾ ಟೋಟಲ್ ಆಗಿ 100% ಅನ್ನು ನೀವೇ ಇಟ್ಕೊಳ್ಬಹುದು. ನನ್ನ ಒಪಿನಿಯನ್ ಪ್ರಕಾರ ಏನಂತಂದ್ರೆ ಟೋಟಲ್ ಅಮೌಂಟ್ ಅನ್ನ ನೀವೇ ಇಟ್ಕೊಡ್ರಿ. ಇಟ್ಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ಅಮೌಂಟ್ ಅನ್ನ ಖರ್ಚು ಮಾಡ್ರಿ, ಉಳಿಕಿದ ಅಮೌಂಟ್ ಅನ್ನ ಬ್ಯಾಂಕ್ ಅಲ್ಲಿ ಇಡ್ರಿ. ಬರುವಂತ ಬಡ್ಡಿಯಲ್ಲಿ ನೀವೇ ಪೆನ್ಷನ್ ಅನ್ನ ತಗೋತಾ ಹೋಗಿ. ಯಾಕಂದ್ರೆ ಅಷ್ಟು ಅಮೌಂಟ್ ನಿಮ್ ಕೈಯಲ್ಲಿ ಇರ್ತೈತಿ, ನಿಮ್ಗೆ ಎಲ್ಲಿ ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು. ನೀವು ಬ್ಯಾಂಕ್ ಅಲ್ಲಿ ಬಡ್ಡಿ ಇಟ್ರು 6-7% ನಿಮಗೆ ಮಿನಿಮಮ್ ಕೊಟ್ಟೆ ಕೊಡ್ತಾರೆ. ಅವಾಗ ಯಾವುದೇ ರೀತಿಯ ಶೇರ್ ಮಾರ್ಕೆಟ್ ನ ರಿಸ್ಕ್ ನಿಮ್ಮ ಹತ್ರ ಇರುವುದಿಲ್ಲ. ಇನ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನ UPS ಬಗ್ಗೆ ತಿಳ್ಕೊಂಡ. ಇದೇ ಪ್ರಕಾರ UPS ನ ಬಗ್ಗೆ ನಿಮ್ಗೆ ಆಗ್ಲೇ ಗೊತ್ತಿರುವ ಹಾಗೆ ನೀವು 10% ನಿಮ್ ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತೀರ. ಅದು ಎಷ್ಟಾಯ್ತು ಅಂದ್ರೆ 30 ಲಕ್ಷ ಆಯ್ತು, ಸೇಮ್ ಆಗುತ್ತೆ. ಇನ್ನ ಸರ್ಕಾರ ಏನ್ ಮಾಡುತ್ತೆ? 18.5% ಅಮೌಂಟ್ ಅನ್ನ ಕೊಟ್ಟಾಗ ಅದು 56 ಲಕ್ಷ ಆಗತ್ತೆ. ಈ ನಿಮ್ದು 30 ಲಕ್ಷ ಆದ 56 ಲಕ್ಷ ಎರಡು ಕೂಡಿ ಒಂದು ಲಂಸಮ್ ಅಮೌಂಟ್ ಅನ್ನ ಏನಂದ್ರೆ ನಿಮ್ ಕೈಯಲ್ಲಿ ಕೊಡ್ತಾರೆ. ರಿಟೈರ್ಮೆಂಟ್ ಆದಾಗ ಒಂದು ಲಂಸಮ್ ಅಮೌಂಟ್ ಅನ್ನ ನಿಮ್ ಕೈಯಲ್ಲಿ ಕೊಡ್ತಾರೆ. ಅದು ಎಷ್ಟು ಅಮೌಂಟ್ ಇರ್ತೈತಿ ಅಂದ್ರೆ 12 ಲಕ್ಷ ಅಮೌಂಟ್ ನಿಮ್ ಕೈಗೆ ಬರ್ಬೋದು. ಕೇವಲ 12 ಲಕ್ಷ ಅಮೌಂಟ್ ಅನ್ನ ನಿಮ್ಗೆ ಪೆನ್ಷನ್ ಆದಾಗ ಕೈಲಿ ಕೊಡ್ತಾರೆ. ಈ 12 ಲಕ್ಷ ಹೆಂಗ್ ಲೆಕ್ಕ ಬರ್ತಂದ್ರೆ ನಾವು ಅವಾಗಲೇ ಹೇಳಿದೆ 1/10 ಇಂಟು ಏನ್ ನಿಮ್ದೊಂದು ಬೇಸಿಕ್ ಪ್ಲಸ್ DA ಇಂಟು L ಅಂತ ಏನ್ ಬರ್ತಲ್ಲ, ಆ ಒಂದು ಸೂತ್ರದ ಪ್ರಕಾರ ಕೇವಲ 12 ಲಕ್ಷ ನಿಮ್ಗೆ ಏನಂದ್ರೆ ಒಂದು ಲಂಸಮ್ ಅಮೌಂಟ್ ಬರುತ್ತೆ. ಲಂಸಮ್ ಅಮೌಂಟ್ ಬಂದಲ್ಲಿ ನಿಮ್ ಪೆನ್ಷನ್ ಎಷ್ಟು ಕೊಂಡುತ್ತೆ ಅಂದ್ರೆ 93,000 ಪೆನ್ಷನ್ ಅನ್ನು ನಿಮಗೆ ಕೊಡ್ತಾರೆ. ಈ 93,000 ಪೆನ್ಷನ್ ಹೆಂಗ್ ಬಂತು ನೀವು ಇಲ್ಲಿ ನೋಡ್ಬೋದು. ನಿಮ್ ರಿಟೈರ್ಮೆಂಟ್ ಆಗುವಾಗ ನಿಮ್ಮ ಬೇಸಿಕ್ ಪೇ ಎಷ್ಟಿತ್ತು? ಇಲ್ಲಿ ನೋಡ್ರಿ, ಬೇಸಿಕ್ ಪೇ ಎಷ್ಟಿತ್ತು? ನೀವು ರಿಟೈರ್ಮೆಂಟ್ ಆಗುವಾಗ 1,86,000 ಇತ್ತಲ್ಲ, ಇದರ ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ? ಅದನ್ನ ಹಾಫ್ ಮಾಡ್ರಿ. ಹಾಫ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟಾಗುತ್ತೆ. 93,000 ಪೆನ್ಷನ್ ಬರುತ್ತೆ. ಇಲ್ಲಿ ನಿಮ್ಗೆ ಪೆನ್ಷನ್ ಏನೋ ಜಾಸ್ತಿ ಬಂದಾಗ ಆಯ್ತು, ಆದ್ರೆ ನೀವು ಕೈಯಲ್ಲಿ ತಗೋತಿರುವಂತ ಅಮೌಂಟ್ ಎಷ್ಟು ಲೆಕ್ಕ ಮಾಡ್ರಿ? ಕೇವಲ 12 ಲಕ್ಷ. ಇಲ್ಲಿ ಕೈಯಲ್ಲಿ ತಗೋರುವಂತ ಅಮೌಂಟ್ ಎಷ್ಟಂದ್ರೆ ಕೇವಲ 12 ಲಕ್ಷ. ನೀವು ಏನಂತಂದ್ರೆ ಕೈಯಲ್ಲಿ ಅಮೌಂಟ್ ತಗೋತಾ ಇದ್ದೀರಾ. ಈ 12 ಲಕ್ಷನ ನೀವೇನ್ ಮಾಡ್ಬೋದು? ಬಡ್ಡಿ ನೀವು ಬ್ಯಾಂಕ್ ಅಲ್ಲಿ ಬಡ್ಡಿ ತಗೋಬಹುದು ಅಥವಾ ಖರ್ಚು ಮಾಡ್ಬೋದು. ಕೇವಲ ನೀವು ಖರ್ಚು ಮಾಡ್ರಿ ಅಂತಂದ್ರೆ ನಿಮ್ಗೆ ಹತ್ರ ಯಾವುದೇ ರೀತಿಯ ಅಮೌಂಟ್ ಇರುವುದಿಲ್ಲ. ನೀವೇನಂದ್ರೆ ಕೇವಲ 93,000 ಪೆನ್ಷನ್ ಅಲ್ಲೇ ಏನ್ ಮಾಡ್ಬೇಕಂದ್ರೆ ಜೀವನವನ್ನ ಕಳಿಬೇಕಾಗ್ತದೆ. ಇದ್ರ ಇನ್ನೊಂದೇನಂದ್ರೆ ನೀವು ಡೆತ್ ಆದ್ರಿ ಅಂತಂದ್ರೆ 60% ಅಮೌಂಟ್ ಅನ್ನು ನಿಮ್ಮ ಫ್ಯಾಮಿಲಿ ಅವ್ರಿಗೂ ಕೊಡ್ತಾರೆ. ಆದ್ರೆ NPS ಅಲ್ಲಿ ಆದ್ರೆ ಸ್ನೇಹಿತರೆ ನೀವು ಅದೇ NPS ಅಲ್ಲ ಆದ್ರೆ ನಿಮ್ ಕೈಯಲ್ಲಿ ಎಷ್ಟು ಅಮೌಂಟ್ ಬರುತ್ತೆ? ಇಲ್ಲಿ ನೋಡ್ರಿ, ನೀವು ಇಲ್ಲಿ ಒಂದ್ ಸ್ವಲ್ಪ ಲೆಕ್ಕ ಮಾಡಿ ನೋಡ್ರಿ. ನಿಮ್ ಕೈಯಲ್ಲಿ ಎಷ್ಟು ಅಮೌಂಟ್ ಬರುತ್ತೆ? 1,88,00,000 ಅಮೌಂಟ್ ಬರ್ತದೆ. ಎಲ್ಲಿ 1,88,00,000 ಅಮೌಂಟ್? ಎಲ್ಲಿ ಕೇವಲ
ಎಲ್ಲಿ ಕೇವಲ 12 ಲಕ್ಷ. ನೀವೇ ಲೆಕ್ಕ ಮಾಡ್ಕೊಡ್ರಿ. 1,82,00,000 ಎಲ್ಲಿ ಬಂತು? ಕೇವಲ 12 ಲಕ್ಷ ಯಾವಾಗ ಬಂತು? ಆದ್ರೆ ಇದರಲ್ಲಿ ಪೆನ್ಷನ್ ಅಷ್ಟು ನಿಮ್ಗೆ ಫಿಕ್ಸ್ ಕೊಡ್ತಾರೆ. ಈ ಪೆನ್ಷನ್ ಅನ್ನ ನೀವು ಇಲ್ಲೂ ಸಹ ತಗೋಬಹುದು. ಎಲ್ಲಿ? ಈ ಪೆನ್ಷನ್ ಅನ್ನ ನೀವು ಇಲ್ಲೂ ಸಹ ತಗೋಬಹುದು. ಹೆಂಗಪ್ಪ ಅಂದ್ರೆ ಈ ಬರುವಂತ ರೊಕ್ಕವನ್ನ ಏನ್ ಮಾಡ್ರಿ, ಡೈರೆಕ್ಟ್ ಬ್ಯಾಂಕ್ ದಾಗ ಬಡ್ಡಿಗೆ ಇಟ್ಬಿಡ್ರಿ. ಈ ಬರುವಂತ ಅಮೌಂಟ್ ಅನ್ನ ಏನ್ ಮಾಡ್ಬೇಕು, ಡೈರೆಕ್ಟ್ ಬ್ಯಾಂಕ್ ದಾಗ ಹೋಗಿ ನೀವು ಬಡ್ಡಿಗೆ ಇಟ್ರಿ ಅಂತಂದ್ರ ಬರೀ 1 ಕೋಟಿ ರೂಪಾಯಿ ನೀವು ಬ್ಯಾಂಕ್ ದಾಗ ಇಟ್ರನು ಅಮೌಂಟ್ ನಿಮಗೆ ಆರಾಮ್ ಸರಿಯಾಗಿ ಏನಂತಂದ್ರೆ ಇಂಟ್ರೆಸ್ಟ್ ಅನ್ನ ನೀವು ಬಡ್ಡಿ ಬ್ಯಾಂಕ್ ದಲ್ಲಿ ಇಟ್ಕೊಂಡು ಬಡ್ಡಿಯನ್ನ ತಗೊಳ್ಬಹುದು. ಉಳಿಕಿದ ಅಮೌಂಟ್ ಅನ್ನ 88 ಲಕ್ಷ ರೂಪಾಯಿ ನೀವು ಆರಾಮ್ ಸರಿ ಹೊಲ ತಗೋರಿ, ಮನಿ ತಗೋರಿ, ಮಕ್ಕಳ ಸಾಲಿ ಕಲ್ಸ್ರಿ, ಮದುವೆ ಮಾಡ್ರಿ, ಏನ್ ಬೇಕಾದ್ ಮಾಡ್ರು ಇನ್ನ ನಿಮ್ ಕೈ ರೊಕ್ಕ ಉಳಿತಾವ. ಆದ್ರ UPS ನಲ್ಲಿ ಏನಂತಂದ್ರೆ ಇದರ ಆಪ್ಷನ್ ಇಲ್ಲ. ಕೇವಲ 12 ಲಕ್ಷ ರೂಪಾಯಿ ಕೊಡ್ತಾರೆ ನಿಮ್ ಕೈಯಲ್ಲಿ. ಏನಂದ್ರೆ ನೀವು 93,000 ಪೆನ್ಷನ್ ಅನ್ನ ತಗೊಂಡು ಆರಾಮ್ ಸರಿಯಾಗಿ ಹೋಗ್ಬೋದು. ಈ ರೀತಿಯ ಒಂದು ಏನಂತಂದ್ರೆ ನಾವು ಅಂದಾಜನ ಮಾಡಿ ನೋಡ್ಬೋದು. ಅದಕ್ಕಾಗಿ ಎಲ್ಲರೂ ನಿಮ್ಗೆ ನಾನು ಅವಾಗಲೇ ಹೇಳಿದೆ, ಇದು ವೈಯಕ್ತಿಕವಾದದ್ದು. ಯಾರಿಗೆ ಯಾವ್ದು ಇಷ್ಟನೋ ಅದನ್ನ ಆಯ್ಕೆ ಮಾಡ್ಕೋಬಹುದು. ಹೆವಿ ಅಮೌಂಟ್ ನಿಮಗೆ ರಿಟೈರ್ಮೆಂಟ್ ಆದಾಗ ಬೇಕಂತಾರೆ ನೀವು NPS ಅನ್ನ ಆಯ್ಕೆ ಮಾಡ್ಕೊಡ್ರಿ. ಇಲ್ಲ ನಮಗೆ ಕರೆಕ್ಟ್ ಆದಂತ ಒಂದು ಪೆನ್ಷನ್ ಬೇಕಂದ್ರೆ UPS ಅನ್ನ ಆಯ್ಕೆ ಮಾಡ್ಕೊಡ್ರಿ. ಯಾವ್ದು ನಿಮಗೆ ಅನುಕೂಲ ಆಗುತ್ತೋ ನಾನು ಅವಾಗಲೇ ಹೇಳಿದೆ. ನೀವು ರಾಜು ಆಗ್ತಿರೋ ಅಥವಾ ರಾಮಪ್ಪ ಆಗ್ತಿರೋ, ರಾಜು ಆದ್ರೆ NPS ಉತ್ತಮ. ಯಾಕಂದ್ರೆ ಅತ್ಯಂತ ನೀವು ಅವಾಗ್ಲೂ ನೋಡಿದ್ರೆ 1,82,00,000 ಅಮೌಂಟ್ ಬೇಕಂದ್ರೆ ನೀವು NPS ನ ತಗೊಳ್ರಿ. ಇಲ್ಲ ಕೇವಲ ನೀವೊಂದು 12 ಎಷ್ಟು ಲೆಕ್ಕ ಮಾಡಿದ್ರೆ ಒಂದು ಎಷ್ಟು ಬರ್ತದೆ ನಿಮ್ಗೆ ಅಮೌಂಟ್? 12 ಲಕ್ಷ ಅಮೌಂಟ್ ಬೇಕಂದ್ರೆ 12 ಲಕ್ಷ ಅಮೌಂಟ್ ಪ್ಲಸ್ ನಿಮಗೆ ಒಂದು ಪೆನ್ಷನ್ ಬೇಕಂದ್ರೆ ನೀವು ರಾಮಪ್ಪ ಆಗಿ UPS ನ ಆಯ್ಕೆ ಮಾಡ್ಕೊಂಡು ಏನಂದ್ರೆ ಸರ್ವಿಸ್ ಅನ್ನ ಕಳಿಬಹುದು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಸಾಧ್ಯವಾದಷ್ಟು NPS ನ ಡಿಟೇಲ್ ಆದಂತ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ. UPS ನ ಡಿಟೇಲ್ ಎರಡು ಹೋಲಿಕೆ ಮಾಡಿ ಹೇಳಿದೀನಿ. ಒಂದು ಚಾರ್ಟ್ ನ ಮೂಲಕ ಹೇಳಿದೀನಿ. ಆದಷ್ಟು ಡಿಟೇಲ್ ಆದಂತ ವಿಡಿಯೋನ ಮಾಡಿದೀನಿ. ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇರೋದಿಲ್ಲ ಅನ್ಕೋತೀನಿ. ಯಾವ್ದಾದ್ರು ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇದೇ ರೀತಿ ವಿಡಿಯೋನ ನೋಡ್ತೀರಿ. ಯಾರೆಲ್ಲ ವಿಡಿಯೋಗೆ ಇಷ್ಟ ಆಯ್ತು ಅವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಿ. ಮತ್ತೆ NPS ನ ಯಾರು ಇನ್ನೂ ಕನ್ಫ್ಯೂಸ್ ಅಲ್ಲಿ ಇದಾರೋ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಮುಗಿಸೋಣ. ನಮಸ್ಕಾರ.